ಕಳೆದ ಸಾಲಿಗೆ ಸಂಬಂಧಿಸಿದ ಹಾಗೆ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆಗಳು. ಸೊ ಇದರಲ್ಲಿ 10 ಕ್ವಶನ್ ಪೇಪರ್ಸ್ ಅನ್ನುವಂಥದ್ದಿದೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಪೇಪರ್ ಅನ್ನುವಂಥದ್ದನ್ನ ಈಗ ಸಾರ್ಟ್ಔಟ್ ಮಾಡೋಣ. ಈಗ ಮೊದಲನೇ ಕ್ವಶನ್ ಪೇಪರು ನೋಡೋದಾದರೆ ಈ ಕೆಳಗಿನ ಎರಡೆರಡು ಪ್ರಶ್ನೆಗಳಿದ್ದಾವೆ. ಒಂದೇ ಇದರಲ್ಲಿ ನಿಮಗೆ ಎರಡೆರಡು ಅಂದರೆ ಸ್ಪ್ಲಿಟ್ ಸ್ಕ್ರೀನ್ ಥರ ಕಾಣ್ತಾ ಇದೆ ಇದು. ಸೊ ಬಟ್ ನಾನು ಎರಡನ್ನೂ ಹೇಳಲ್ಲ, ಒಂದು ಕಡೆಯಿಂದ ಫಸ್ಟ್ ಹೇಳ್ಕೊಳ್ತಾ ಹೋಗಿ ಮತ್ತೆ ಈ ಕಡೆ ಪೇಜ್ಗೆ ಬರ್ತೀನಿ ನಾನು. ಅರ್ಥ ಆಯ್ತಲ್ಲ? ಸೌಮಿತ್ರಿ ಅಂತಂದರೆ ಇಲ್ಲಿ ನೋಡ್ಬೋದು, ಉತ್ತರ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಸೌಮಿತ್ರಿ ಅಂತಂದರೆ ರಾಮ, ಭರತ, ಲಕ್ಷ್ಮಣ, ರಾವಣ. ಸೊ ಆನ್ಸರ್ ಈಸ್ ಲಕ್ಷ್ಮಣ. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ ವರ್ತಿಸಬಾರದು. ನೋಡಿ, ಇದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್. ಇದು ಯಮಸುತಂಗರಹುವೆನೆ ಧರ್ಮ ಕ್ಷಮೆಯ ಗರವಡದಿಹುದೋ ಪಾರ್ಥನೋ ಮಮತೆಯುಳ್ಳವನ್ ಏಳೆಂಬೆನೆ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನೋ. ಈ ಪದ್ಯಭಾಗದಲ್ಲಿ ದ್ರೌಪದಿ ಧರ್ಮರಾಯನನ್ನ ಕುರಿತು ಏನಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾಳೆ. ಧರ್ಮ ಪರಿಪಾಲನಾ ನಿರತ, ತಮ್ಮ ಮೇಲೆ ಮಮತೆಯುಳ್ಳವನು, ಧರ್ಮ ಮತ್ತು ಕ್ಷಮೆಯ ದೆವ್ವ ಹಿಡಿದಂಥವನು, ಅರ್ಜುನನ ಮೇಲೆ ಪ್ರೀತಿ ಉಳ್ಳವನು ಅಂತಿದೆ. ಧರ್ಮ ಮತ್ತು ಕ್ಷಮೆ ಅನ್ನುವಂಥ ದೆವ್ವನ ಹಿಡ್ಕೊಂಡಿರ್ತಕ್ಕಂಥವನು ಅಂತ ಹೇಳ್ತಿರ್ತಾಳೆ. ದನಗಳಿಗೆ ಏನಿಲ್ಲ ಎಂದು ಕವಿಯತ್ರಿ ಹೇಳ್ತಾರೆ? ದನಗಳಿಗೆ ಮೇವು ಇಲ್ಲ ಅಂತ ಕವಿಯತ್ರಿ ಹೇಳ್ತಿದ್ದಾಳೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಯಾವ ಕೆಲಸನ ಮಾಡಿದೆ? ಬತ್ತಿ, ದೀಪ, ಮಂಜು, ನಕ್ಷತ್ರ. ಮಂಜಿನ ಕೆಲಸ ಮಾಡಿದೆ. ನೆಕ್ಸ್ಟ್, ದುರಾಸೆಯ ಹುಡುಗನನ್ನ ನಿರಾಕರಿಸಿದಂಥವರು ಯಾರು ಅಂತ ಪ್ರಶ್ನೆ ಇದೆ. ಓಕೆ, ಸೀತಾ, ಪ್ಲೇವಿಯಾ, ಇದು ಕಮಲಾ ಮೇಡಮ್, ನಿಶಾ ಶರ್ಮಾ. ನಿಶಾ ಶರ್ಮಾ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿಲ್ಲಿ, ಈಗ ಪಾಠಕ್ಕೆ ಸಂಬಂಧಿಸಿದಾಗೆ ಒಂದು ಕ್ವಶನ್ನು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಇರುತ್ತೆ ಅಂತ ಹೇಳಿದ್ವಲ್ಲ, ನೋಡಿ ಅದು ಯಾವುದರ ಇರುತ್ತೆ ಅಂತ. ಒಂದು ಮಾಡೆಲ್, ಎಲವೋ ಹುಲುಮಾನವ ವೆಂಕಪ್ಪಯ್ಯ ಸುತ್ತಲೂ ನಾಕೂರಿನಲ್ಲಿರುವ ಯಾವನೇ ಶಾನುಭೋಗ ಉಗ್ರಾಣಿಯಾದರೂ ಕರೆತಂದು ನನ್ನೆದುರು ಸರಪಳಿಯನ್ನು ಎಳಸೋ, ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ. ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸ್ತಾ ಇದೆ ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಈಗ ನೋಡಿ ಇಲ್ಲಿ ಮೇಲೆ ಇದೆ. ಸೊ ವೆಂಕಪ್ಪಯ್ಯನವರ ನಿಸ್ವಾರ್ಥ ಸೇವೆ, ಹೊಳೆಗೆ ವೆಂಕಪ್ಪಯ್ಯನವರ ಪ್ರೀತಿ, ಪ್ರಕೃತಿಯ ಮೇಲೆ ಮನುಷ್ಯನ ಪ್ರೀತಿ, ಪ್ರಕೃತಿಯ ಮೇಲಿನ ದಬ್ಬಾಳಿಕೆ. ಇದಕ್ಕೆ ಆನ್ಸರ್ ಬಂದು ಪ್ರಕೃತಿಯ ಮೇಲೆ ಮನುಷ್ಯನ ದಬ್ಬಾಳಿಕೆ ಅಂತ. ಎರಡನೇ ಈ ಕ್ವಶನ್ ಆನ್ಸರ್. ದುರ್ಗಪ್ಪ ಏನನ್ನ ಕೇಳಿ ಪಡೆಯಲು ಬಂದಿದ್ದ? ಮಚ್ಚು, ಕೊಡಲಿ, ಸಲಾಕೆ, ಗುದ್ಲಿ. ಕೊಡಲಿಯನ್ನ ಕೇಳಿ ಪಡೆಯಲು ಬಂದಿದ್ದ. ಟೆಲಿಫೋನ್ ಕಂಬದ ಮೇಲೆ ಮೃತನಾದಂತಹ ಲೈನ್ಮೇನ್ ಅಂತಂದ್ರೆ ಯಾರು? ಅದು ದುರ್ಗಪ್ಪ, ರಮೇಶ್ ಬಾಬು, ತಿಪ್ಪಣ್ಣ, ಪ್ರಕಾಶ. ತಿಪ್ಪಣ್ಣ. ಓಕೆ, ನೆಕ್ಸ್ಟ್, ಇದ್ದದ್ದನ್ನ ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ, ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಮಾತು ಉಳಿಸ್ಕೊಂಡು ಟರ್ಮ್ ಮುಗಿಸೋದೇ ಸಾಕಾಗಿದೆ. ಖಾನ್ ಸಾಹೇಬರ ಈ ಮಾತು ಏನನ್ನ ಸೂಚಿಸ್ತಾ ಇದೆ? ಜನರ ಮೇಲಿನ ಕಾಳಜಿ, ಜನರೊಟ್ಟಿಗಿನ ಸಹಬಾಳ್ವೆ, ಅಧಿಕಾರದ ಲಾಲಸೆ, ಸಮಾಜದ ಮೇಲಿನ ಪ್ರೀತಿ. ಅಧಿಕಾರದ ಲಾಲಸೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಈಗ ಬಿಟ್ಟ ಸ್ಥಳ ತುಂಬಿ ಇದೆ, ಸರಿಯಾದ ಉತ್ತರನ ಬರೆಯಿರಿ. ಮಾರ್ಚ್ನ ಜೊತೆಗಾರನ ಹೆಸರು ಪೊಣಚ್ಚಿ. ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಬೌದ್ಧ ಧರ್ಮ. ನೆಕ್ಸ್ಟ್, ಅಬ್ದುಲ್ ಕಲಾಂ ಅವರ ಪ್ರಕಾರ ಭೂಮಿಯ ಮೇಲೆ ಮೊದಲ ವಿಜ್ಞಾನಿ ಅಂದರೆ ಮಗು. ಕನ್ನಡಂ ಕಸ್ತೂರಿಯಲ್ಲವೇ ಎಂದು ಹೇಳಿದವಳು ಮನೋರಮೆ. ಇಲ್ಲಿ ಕಸ್ತೂರಿ ಅಲ್ಲವೇ ಎಂದವನು ಅಲ್ಲ, ಎಂದವಳು ಇರಬೇಕಾಯಿತು. ಲೋಕಲ್ ಸುದ್ದಿಗಳಿಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಇಲ್ಲಿ ಪ್ರಾಶಸ್ತ್ಯ ಅಂತಕ್ಕಂಥದ್ದು ಇದೆ ಅಂತ. ಹೊಂದಿಸಿ ಬರೆಯಿರಿ ಅಂತಿದೆ. ಹಬ್ಬಲೆ ಅವರ ರಸಬಳ್ಳಿ ಜನಪದರು, ಅಂದರೆ ಅದು ಬರೆದಿರ್ತಕ್ಕಂಥದ್ದು ಜನಪದರು. ಜಾಲಿಯ ಮರದಂತೆ ಅಂತಂದರೆ ಪುರಂದರದಾಸರು ಅಂತಕ್ಕಂಥವ್ರು ಬರೆದಿದ್ದಾರೆ. ಅಂಬಿಕಾ ತನಯದತ್ತ ಅಂತ ಬಿರುದಿದ್ದು, ಅವರು ಬಿರುದನ್ನು ಹೊಂದಿದ್ದಂಥವರು ದಾರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥ ಪದ್ಯ ಬೆಳಗು ಜಾವ. ಶಿವರುದ್ರಪ್ಪನವರ ಒಂದು ಪದ್ಯದ ಹೆಸರು ಮುಂಬೈ ಜಾತಕ. ಯಲ್ಲಪ್ಪ ಹತ್ತಿ ಚಿತ್ತ
ಮತ್ತು ಅಂತ ಹೇಳಿ ಒಂದು ಒಂದು ಪದ್ಯ ಭಾಗನ ಬರೆದಿದ್ದಾರೆ. ಈಗ ಎರಡನೇ ಆಮೇನು ಒಂದ್ಸಲ ಇವರು ಆನ್ಸರ್ನ ಯಾವ ರೀತಿ ಬರೆದಿದ್ದಾರೆ ಅಂತ ಒಂದ್ಸಲ ನೀನು ಅಬ್ಸರ್ವ್ ಮಾಡು. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತೀನಿ ಅಂತ ಹೇಳ್ತಾನೆ? ನೀ ಹೇಳಪ್ಪ ನೋಡೋಣ ಆನ್ಸರ್ ಅದಕ್ಕೆ. ಅವನು ಯಾಕೆ ಅಂದ್ರೆ ಯಾವಾಗ ಸೀತೆ ಮೂರ್ಛೆ ತಪ್ಪಿ ಬಿದ್ದೋದ್ಲು ಆಗ ರಾವಣ ಅನ್ಕೊಂತಾನೆ, ನಾನು ಯಾಕೆ ಹಿಂಗ್ ಮಾಡ್ದೆ, ನಾನು ಸೀತೆಯನ್ನ ರಾಮ ಲಕ್ಷ್ಮಣರಿಗೆ ಕೊಟ್ಬಿಡಣ, ಅದಕ್ಕಿಂತ ಮುಂಚೆ ಅವ್ರನ್ನ ಯುದ್ಧದಲ್ಲಿ ಸೋಲಿಸಿ ರಥಹೀರನನ್ನ ಮಾಡಿ ಕೊಡೋಣ ಅಂತ ನಿರ್ಧಾರ ಮಾಡ್ಕೊಂಡು. ಎಸ್, ಅಲ್ಲಿ ಕರೆಕ್ಟಾಗಿ ಯಾವ ಥರ ಆನ್ಸರ್ನ ಬರಿಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲೊಂದ್ಸಲ ಅಬ್ಸರ್ವ್ ಮಾಡಿ ನೀವು. ತನ್ನ ಬಾಹುಬಲವನ್ನ ಎರಡೂ ಸೈನ್ಯಗಳು ಹೊಗಳುವಂತೆ ಲಕ್ಷ್ಮಣನನ್ನು ರಾಮನನ್ನು ರಣಾಗ್ರದಲ್ಲಿ ರಥವಿಹೀರರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಅವರಿಗೆ ಸೀತೆಯನ್ನ ಕೊಡುವೆ ಅಂತೇಳಿ ರಾವಣನು ಅಂತಿಮವಾಗಿ ನಿರ್ಧಾರಕ್ಕೆ ಬರ್ತಾನೆ. ಓಕೆನಾ? ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತಮರ ಗೆಳೆತನವು ಶುದ್ಧ ಬಂಗಾರದಂತೆ, ಪುತ್ತಳಿ ಬಂಗಾರದಂತೆ, ಮತಿಹೀನರ ಗೆಳೆತನವು ಹಿತ್ತಾಳೆಯಂತೆ ಬಲುಹೀನವಾಗಿರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕವಿ ಬೇಂದ್ರೆ ಅವರ ಬಾಳಿನ ಬಗ್ಗೆ ಕೊಡ್ತಾ ಇರ್ತಕ್ಕಂಥ ಸಂದೇಶ ಅಂದರೆ ಏನು? ಬೇಂದ್ರೆ ಅವರು ಜೀವನದ ಆನಂದ ರಸವನ್ನು ಕುಡಿಯಲು ಹುಸಿನಿದ್ದೆ ಸಾಕು, ಬಾಳಿನಲ್ಲಿ ಯೌವನವು ತುಂಬಿರುವವರೆಗೆ ಅದನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ಳಬೇಕು, ಹುಸಿನಿದ್ದೆ ಬಿಟ್ಟು ಬೇಗ ಎದ್ದೇಳಿ ಎಂದು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಸಂದೇಶನ ಕೊಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್, ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ? ಶಿಲುಬೆಗೇರಿಸಿದ ಯೇಸುವಿನ ದೇಹ ತನ್ನನ್ನು ಶಿಲುಬೆಗೇರಿಸಿದವರಿಗೆ ಕೊಲೆಗಡುಕ ಬರಬ್ಬನ ವಕಾಲತ್ತನ್ನು ನಡೆಸಿದರೆ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನನ್ನು ತೂಗಿ ಸನ್ಮಾನಿಸಿದರೆ ಮನ್ನಿಸಲಿ ನಿಮ್ಮನ್ನು ಆ ದೇವರು ಅಂತ ಹೇಳಿ ಹೇಳ್ಕೊತಾನೆ. ಓಕೆನಾ? ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿ. ಇದು ಬಂದು ಲೆಸನ್ಸ್ದು. ಸೊ ಚಂದ್ರಪ್ಪ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ ಏನು? ಅವ್ರೇನಂತ ಅಭಿಪ್ರಾಯ ಪಡ್ತಾರೆ ಡಾಕ್ಟರ್ ಚಂದ್ರಪ್ಪ ತಿಮ್ಮಪ್ಪನ ಬಗ್ಗೆ? ನಮ್ಮ ವೈದ್ಯ ಲೋಕ ಬಲ್ಲಂತಹ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟ್ರು ಅಂದರೆ ಡಾಕ್ಟರ್ ತಿಮ್ಮಪ್ಪ. ಅವರಿಂದ ಆಗದ ಕೆಲಸ ನನ್ನಂಥವರಿಂದ ಹೇಗೆ ಸಾಧ್ಯ ಎಂಬುದು ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ ಇದಾಗಿರ್ತದೆ ಅಂತ. ನೆಕ್ಸ್ಟ್, ಬ್ರಿಟಿಷರು ಬರುವ ಮೊದಲು ವಾಲ್ಪರೈನ ಸೊಬಗನ್ನು ವರ್ಣನೆ ಮಾಡಿ ಅಂತಿದೆ. ಬ್ರಿಟಿಷರು ಬರುವ ಮೊದಲು ವಾಲ್ಪರ ಯಾವ ಥರ ಇತ್ತು? ಅವರು ಆ ಪಾಠದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಬರೀಬೇಕು. ಏನಂತ ಕೊಟ್ಟಿದ್ದಾರೆ ಅಂದರೆ, ಗಗನಚುಂಬಿ ಮರಗಳು ಮೇಲ್ಛಾವಣಿಯನ್ನು ಛೇದಿಸಿ ಭೂಸ್ಪರ್ಶ ಮಾಡಲು ಸೂರ್ಯ ಕಿರಣಗಳು ಸಹ ಸೆಣಸಲು ಬೇಕಾದಂತಹ ದಟ್ಟವಾದಂಥ ಕಾಡಿತ್ತು. ನಡುವೆ ಹುಲ್ಲುಗಾವಲುಗಳು, ಅನಂತ ಬಯಲು, ಶೋಲ ಕಾಡುಗಳು, ಪರ್ವತ ಶ್ರೇಣಿಗಳು, ನಡುವೆ ಹರಿಯುವ ಹಳ್ಳ ಕೊಳ್ಳಗಳು, ಕಗ್ಗತ್ತಲ ಖಂಡ ಅಂತ ಹೇಳಿ ಆಫ್ರಿಕಾದಂತೆ ಇದು ಕಾಣಿಸ್ತಾ ಇತ್ತು. ಕಗ್ಗತ್ತಲ ಖಂಡ ಅಂತ ಅನಿಸ್ಕೊಂಡಿರ್ತಕ್ಕಂಥ ಆಫ್ರಿಕಾದಂತೆ ಇದಂದ್ರೆ ತುಂಬ ಕತ್ಲಿರ್ತಾ ಇತ್ತು ಅಲ್ಲಿ ಅಂತ. ತುಂಬ ದಟ್ಟವಾದಂಥ ಮರಗಳು ಇವೆಲ್ಲ. ಮತ್ತು ಹೊರಗಿನ ಪರಿಚಯನೇ ಇರಲಿಲ್ಲ, ಹೊರಗಿನ ಪ್ರಪಂಚದ ಪರಿಚಯ ಇಲ್ಲಿ ಇರಲಿಲ್ಲ. ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು? ಕಾಲು ತೊಳೆಯಲು ನೀರನ್ನು ಕೊಟ್ಟು, ಮತ್ತೆ ಕೈ ಹಿಡಿದು ಒಳಮನೆಗೆ ಕರೆದೊಯ್ದು, ಮಣೆಯನ್ನು ಎತ್ತು ಕುಳ್ಳರಿಸಿ, ರುಚಿಯಾದ ಹಣ್ಣನ್ನು ತಿನ್ನಲು ಕೊಟ್ಟು, ಕೆನೆ ಹಾಲನ್ನು ಕುಡಿಯಲು ನೀಡಿ ಮನೋರಮೆ ಮುದ್ದಣ್ಣನನ್ನು ಉಪಚರಿಸಿದಳು. ಓಕೆ. ಸುದ್ದಿಯ ಸೂರಪ್ಪನಾದ ಭರಮಣ್ಣ ಬೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಅಪ್ಪಟ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮಣ್ಣ ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರು ನಿಲ್ಲಿಸಿದ್ದ ಹೆಣ್ಣು ಬೊಂಬೆಯನ್ನು ಎವಯಿಕ್ಕದೆ ನೋಡಿ, ಏನು ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅದನ್ನು ಎಂದು ಬಾಯಿ ಚಪ್ಪರಿಸುತ್ತಾ ಹೇಳ್ತಾ ಇದ್ದಿದ್ದನ್ನು ಸುದ್ದಿ ಸೂರಪ್ಪ ಚಹಾ ಅಂಗಡಿಯಲ್ಲಿ ಕುಳಿತು ವಿವರಿಸ್ತಾನೆ ಅಂತ. ಸೊ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಅಂತಂದರೆ ಹೇಗೆ ಅಂತ ಒಂದು ಪ್ರಶ್ನೆ ಇದೆ. ಕೃಷ್ಣೇಗೌಡರು ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದಂಥ ಆನೆ ಅಲ್ಲ. ಘಟ್ಟದ
ಕೆಳಗಿನ ಗೂಳೂರು ಮಠದ ಆನೆ ಹಾಕಿದ ಮರಿ ಇದು. ಇದು ಹುಟ್ಟಿ ಬೆಳೆದದ್ದೆಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಕಾಡಿನ ಇತರ ಕಾಡಾನೆಗಳ ಬಗ್ಗೆ ಇದಕ್ಕೆ ಯಾವುದೇ ರೀತಿಯಾದಂಥ ತಿಳುವಳಿಕೆ ಅನ್ನುವಂಥದ್ದು ಇರಲಿಲ್ಲ ಅಂತ. ನೆಕ್ಸ್ಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ನಂಬರ್ 1 ಎನಿಮಿಗಳು ಅಂತಂದ್ರೆ ಯಾರು? PWನವರು, ಕರೆಂಟ್ನವರು, ಟೆಲಿಫೋನ್ ಡಿಪಾರ್ಟ್ಮೆಂಟ್. 3 ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಒಂದು ರೀತಿ ನಂಬರ್ 1 ಎನಿಮಿಗಳಿದ್ದಂಗೆ ಅಂತ. ಹುಚ್ಚುನಾಯಿಗಳ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸ್ತವೆ ಅಂತ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಅದು ಪುಟ್ಟಯ್ಯ ಹೇಳ್ತಾ ಇರ್ತಕ್ಕಂಥದ್ದು, ಹುಚ್ಚುನಾಯಿಗಳು ತಲೆ ಕೆಟ್ಟ ಕಂಡಂತೆಲ್ಲ ಕಚ್ತಾ ಇರ್ತವೆ, ಅಂದರೆ ಕಂಡ್ಕಂಡಿದ್ದಕ್ಕೆಲ್ಲ ಕಚ್ತಾ ಇರ್ತವೆ. ಆಸ್ಪತ್ರೆಯಲ್ಲಿ ಮೇಜುಗಳಿರ್ಬೋದು, ಕುರ್ಚಿಗಳಿರ್ಬೋದು, ಕಾಲುಗಳಿಗೆಲ್ಲ ಕಚ್ತಾ ಇರ್ತವೆ ಎಂದು ಪುಟ್ಟಯ್ಯ ಹೇಳ್ತಾನೆ. ತಿಪ್ಪಣ್ಣನ ಸಾವಿಗೆ ಆನೆಯೇ ಕಾರಣ ಎಂದು ದುರ್ಗಪ್ಪನ ಹೇಳಿಕೆ ಇದು ಸರಿಯೇ ಅಂತ ಒಂದು ಪ್ರಶ್ನೆ ಇದೆ. ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣ ಎಂದು ದುರ್ಗಪ್ಪ ಹೇಳಿದಾಗ ನಿರೂಪಕರು ಅದೇನ್ ಮಾಡುತ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕತೆ ಕಟ್ತಿರಲ್ರಯ್ಯ, ಬಾಯಿಲ್ಲದವರು ಈ ಪ್ರಪಂಚದಲ್ಲಿ ಬದುಕೋ ಹಂಗೆ ಇಲ್ವೇನಯ್ಯ ಎಂದು ಪ್ರತಿಕ್ರಿಯೆ ಅಂತಕ್ಕಂಥದ್ದನ್ನ ನೀಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟ್, ಇನ್ನೊಂದು ಸಂದರ್ಭ, ಈಗ ಪದ್ಯದ ಸಂದರ್ಭಗಳನ್ನು ಗಮನಿಸಿದ್ರೆ ಇದು ಮೊದಲನೇ ಪದ್ಯದ ನೋಡಿ, ಇಲ್ಲಿ ಹಗೆಗಳನ್ನು ಹಿಂಡಿದನು ಮನದೊಳಗೆ ಭೀಮ್ನು. ಪ್ರಸ್ತುತ ನೋಡಿ ಇಲ್ಲಿ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಯಾವ ಥರ 3 ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು ಸಂದರ್ಭ ಬರಿಬೇಕಾದ್ರೆ. ಓಕೆ, ಆಯ್ಕೆ, ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿಯ ಇನ್ನೂ ಹುಟ್ಟದೆ ಇರಲಿ ನಾರಿಯರೆನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕೀಚಕನ ಉಪಟಳದಿಂದ ತನ್ನನ್ನು ಕಾಪಾಡುವಂತೆ ದ್ರೌಪದಿ ಭೀಮನಲ್ಲಿ ಪರಿಪರಿಯಿಂದ ಕೇಳ್ಕೊಳ್ತಾ ಇರ್ತಾಳೆ, ಬೈದು ನಿಂದಿಸ್ತಾ ಇರ್ತಾಳೆ. ಅವಳ ಸ್ಥಿತಿಯನ್ನು ಕಂಡು ಭೀಮನ ಮನ ಕರಗ್ತದೆ, ಕಣ್ಣುಗಳಲ್ಲಿ ಕಂಬನಿ ತುಂಬಿರ್ತದೆ, ರೋ ಅಂತ ಹೇಳಿ ಕಿರ್ಸ್ತಾ ಇರ್ತಾನೆ. ಮನದಲ್ಲಿಯೇ ತನ್ನ ಹಗೆಗಳನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇರ್ತಾನೆ. ದೇಹದ ರೋಮಾಂಚನಗೊಳ್ತಾ ಇರ್ತದೆ, ದ್ರೌಪದಿಯನ್ನು ತಬ್ಬಿ ಸಂತೈಸ್ತಾ ಇರ್ತಾನೆ ಅಂತ ಹೇಳಿ ಕವಿ ಕುಮಾರವ್ಯಾಸನು ಭೀಮನ ಸ್ಥಿತಿಯನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಅಂತ ನೋಡಿ. ಇದು ಸಂದರ್ಭ, ಯಾವ ಸಿಚುವೇಶನ್. ನೀವು ಬರೀ 2-3 ಲೈನಲ್ಲಿ ಬರೆದು ಬಿಡ್ತೀರ, ಹಂಗೆ ಬರೀಬಾರ್ದು. ಸಂದರ್ಭನ ಕ್ಲಿಯರ್ ಕಟ್ ಆಗಿ ಬರೀಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಇದಾದ್ಮೇಲೆ ಅದರ ಸ್ವಾರಸ್ಯವನ್ನು ಹೇಳಬೇಕು. ಇದು 3ನೇ ಸ್ಟೆಪ್ಪು. ಅಣ್ಣನ ಆಜ್ಞೆ, ಅಜ್ಞಾತವಾಸ, ಎಲ್ಲ ಬಂಧನಗಳಿದ್ದೂ ಸಹ ಭೀಮ ದ್ರೌಪದಿಯ ಮಾನ ರಕ್ಷಣೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು ಅವನ ಮನಸ್ಸಿನ ಸ್ಥಿತಿ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಕವಿ ಅಂತ ಹೇಳಿ ಬರಿಬೇಕು. ಅಂದರೆ ನಿಮ್ಗೆ ಅರ್ಥ ಆಗಬೇಕು, ಆಯ್ಕೆ ಬರಿಬೇಕಾದ್ರೆ ಕವಿಯ ಹೆಸರು, ಕೃತಿಯ ಹೆಸರು ಹಾಗೂ ಪದ್ಯದ ಹೆಸರು 3 ಬರೀಬೇಕು. ಅದಕ್ಕೆ ಡಬಲ್ ಇಂಟೆಡ್ ಕಾಮ ಆರ್ ಸಿಂಗಲ್ ಇಂಟೆಡ್ ಕಾಮ ಹಾಕಿ ಅಂಡರ್ಲೈನ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಸಂದರ್ಭ, ಅದಾದ್ಮೇಲೆ ಸ್ವಾರಸ್ಯ. ಈ 3 ಸ್ಟೆಪ್ ಇದ್ರೇ ನಿಮಗೆ 3 ಮಾರ್ಕ್ಸ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಬಿ ಕೇರ್ಫುಲ್. ನೆಕ್ಸ್ಟ್, ಕುಳಿತು ಕೆಮ್ಮುವ ಪ್ರಾಣಿ ಅಂತ ಹೇಳಿದ್ದಾರೆ. ಆಯ್ಕೆ, ಪ್ರತಿ ಸಾಲನ್ನು ಈ ಪ್ರಸ್ತುತ ಈ ಸಾಲನ್ನು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರ ತೆರೆದ ದಾರಿ ಅನ್ನುವಂಥ ಕವನ ಸಂಕಲನದ ಮುಂಬೈ ಜಾತಕ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಓಕೆನಾ? ನೆಕ್ಸ್ಟ್, ಇದಾದ್ಮೇಲೆ ಇನ್ನು ಮುಂದುವರೆದಂತೆ ನೋಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು. ಸಂದರ್ಭ ಬಂದು ನಗರದ ಯಾಂತ್ರಿಕ ಬದುಕಿನಲ್ಲಿ ತಂದೆ ತಾಯಿಗಳು ಮತ್ತು ಮಕ್ಕಳ ಸಂಬಂಧಗಳ ಕುರಿತು ಕವಿ ಇಲ್ಲಿ ಚಿತ್ರಿಸ್ತಾ ಇದ್ದಾರೆ. ನಗರದ ಅನಿವಾರ್ಯ ಹಾಗೂ ಸಮಯವೇ ಇಲ್ಲದ ಬದುಕಿನಲ್ಲಿ ತಂದೆ ತಾಯಿಗಳ ಜೊತೆ ಮಗು ಆನಂದದಿಂದ ಕಳೀತಾ ಇರ್ತಕ್ಕಂಥ ಕ್ಷಣಗಳೇ ಇಲ್ಲಿ ಮಗುವಿಗೆ ತಂದೆ ಎಂಬ ಕಲ್ಪನೆ. ಬೆಳಗಿಂದ ಸಂಜೆಯವರೆಗೂ ಗಾಣದ ಎತ್ತಿನಂತೆ ದುಡಿತಾ ಇರ್ತಕ್ಕಂಥ ತಂದೆ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಮಾತ್ರ ಕಾಣುವ ಮತ್ತು ದಿನವೂ ದುಡಿದು ಸಾಯುತ್ತಾ ಕೆಮ್ತ ಕುಳಿತಿರ್ತಕ್ಕಂಥ ಪ್ರಾಣಿ ಮಾತ್ರ ಅಂತ. ಅಂದ್ರೆ ಅವ್ರ ತಂದೆಗೆ ಬಿಡುವೆ ಇರಲ್ಲ, ಅಷ್ಟು ಕೆಲಸ ಮಾಡ್ತಿರ್ತಾರೆ ಅಂತ ಅರ್ಥ. ಸಂದರ್ಭ ಆದ್ಮೇಲೆ ಸ್ವಾರಸ್ಯ, ಕರುಳು ಬಳ್ಳಿಗಳೊಂದಿಗೆ ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ತಂದೆ ತಾಯಿಗಳ ಬದುಕು ಇಲ್ಲಿ ನಮಗೆ ಚಿತ್ರಿತವಾಗ್ತಾ ಇದೆ ಅಂತ. ಮಾತೆ ಮರ್ತು ಹೋಗಿದೆ ಕಣೆ ಅಂತ ಹೇಳ್ತಾನೆ. ಅಂದರೆ ಇದು ಪ್ರಸ್ತುತ
ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸಯ್ಯನವರು ಬರೆದಿರ್ತಕ್ಕಂಥ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಅಸ್ಸಾಂನಲ್ಲಿರುವಂತಹ ಮುದುಕ ಕನ್ನಡ ನಾಡಿನಲ್ಲಿರುವಂತಹ ತನ್ನ ಪತ್ನಿಗೆ ಫೋನಿನಲ್ಲಿ ಹೇಳ್ತಾ ಇರ್ತಾನೆ. ಕೊನೆಗಾಲದಲ್ಲಿ ಒಟ್ಟಾಗಿ ಇರಬೇಕಾಗಿದ್ದಂಥ ಪತಿ ಪತ್ನಿಯರು ದೂರಾಗಿ ಒಂದೊಂದು ಮಕ್ಕಳ ಮನೆಯಲ್ಲೂ ಒಬ್ಬೊಬ್ಬರು ಇರುವಂತಾಯಿತು. ಅಸ್ಸಾಂನಲ್ಲಿ ಗುಡ್ಡದ ಮೇಲಿರುವ ಮನೆಯಲ್ಲಿರುವ ಕಿರಿಯ ಮಗ ಸೊಸೆ ಬೆಳಗ್ಗೆಯೇ ಕೆಲಸಕ್ಕೆ ಅಂತ ಹೋದರೆ ತಿರುಗಿ ಬರುವಂಥದ್ದು, ರಾತ್ರಿಯೇ ಆ ಹಿರಿಯ ಜೀವದ ಜೊತೆ ಮಾತಾಡುವವರೇ ಇರೋದಿಲ್ಲ. ನೆರೆಹೊರೆಯವರೊಂದಿಗೆ ಮಾತಾಡೋಣ ಅಂತಂದರೆ ಭಾಷೆಯೂ ಕೂಡ ಬರೋದಿಲ್ಲ. ಮುದುಕಿಯ ಕರೆ ಬಂದಾಗಲೆಲ್ಲ ತನಗೆ ಮಾತೇ ಮರ್ತೋಗಿದೆ ಅಂತ ಹೇಳ್ತಾ ಇರ್ತಾನೆ. ಇದರ ಸ್ವಾರಸ್ಯನ ಗಮನಿಸಿ. ಜೀವನದ ಇಳಿಯ ವಯಸ್ಸಿನಲ್ಲಿ ಮಕ್ಕಳ ತಿರಸ್ಕಾರಕ್ಕೆ ತುತ್ತಾದಂತಹ ಮುದಿಜೀವಗಳು ಏಕಾಂಗಿತನದ ಕೊರಗು ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇನ್ನೊಂದು ಸ್ವಾರಸ್ಯ ಇದೆ, ಇಲ್ಲಿ ಸಂದರ್ಭ ಇದೆ. ನಾವು ಯಾವ ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ ಅಂತ ಪ್ರಶ್ನೆ ಇದೆ. ಪ್ರಸ್ತುತ ಈ ವಾಕ್ಯವನ್ನು ಕನ್ನಡದ ಕಟ್ಟಾಳು ಎಂದು ತನ್ನನ್ನೇ ಗುರುತಿಸಿಕೊಂಡಿದ್ದಂಥ ಡಾಕ್ಟರ್ ಹಾಮ ನಾಯಕ್ ಅವರು ಬರೆದಿರುವ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನೋಡಿ, ಇಲ್ಲಿ ಸಂದರ್ಭಕ್ಕೆ ಬರೆಯೋಕ್ಕಿಂತ ಮುಂಚೆ ಸ್ವಾರಸ್ಯನ ಎಷ್ಟು ನೀಟಾಗಿ ಬರೀಬೇಕು ಅಂತ. ನೀವು ಡೈರೆಕ್ಟಾಗಿ ಕನ್ನಡವನ್ನು ಕಟ್ಟುವ ಕೆಲಸದಿಂದ ಆರಿಸಲಾಗಿದೆ ಅಂತ ಬರೆಯೋದಲ್ಲ. ಕವಿಯ ಹೆಸರು ಆತನಿಗೆ ಏನಾದರೂ ಗುರುತಿದ್ರೆ ಅಥವಾ ಆತ ಏನಾದರೂ ಸ್ಪೆಷಲ್ ಆಗಿ ಗುರುತಿಸ್ಕೊಂಡಿದ್ರೆ ಅದನ್ನು ಅಲ್ಲಿ ಹೇಳಿದ್ರೆ ತಪ್ಪೇನಿಲ್ಲ. ಆಗ ನಿಮ್ಮ ಉತ್ತರ ಅನ್ನುವಂಥದ್ದು ಇನ್ನು ಸ್ವಲ್ಪ ಚೆನ್ನಾಗಿದೆ ಅಂತ ವ್ಯಾಲ್ಯೂಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನಿಸುತ್ತೆ, ಇಂಪ್ರೆಸಿವ್ ಆಗಿರುತ್ತೆ. ಈಗ ಸಂದರ್ಭ ನೋಡಿ, ಯಾವ ಪತ್ರಿಕೆಗಳನ್ನು ನಾವು ಓದ್ತಾ ಇದ್ದೀವಿ ಅನ್ನೋದಕ್ಕೆ ಸಂದರ್ಭ. ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸ್ತಿದ್ದೇವೆ, ನಾವು ಯಾವ ಪತ್ರಿಕೆಗಳನ್ನು ಓದ್ತಾ ಇದ್ದೇವೆ, ನಾವು ನೋಡುವಂಥದ್ದು ಯಾವ ಸಿನಿಮಾಗಳನ್ನು, ಇಂಥ ನೂರಾರು ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಅವು ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡದ ಕುರಿತು ಮಾತನಾಡಲು ಯೋಗ್ಯತೆಯನ್ನು ಗಳಿಸ್ಕೊಂಡಿದ್ದೀವಿ ಅಂತ ಹೇಳಿ ಅರ್ಥ ಅಂತ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಾರಸ್ಯ, ಕನ್ನಡಿಗರು ಮೊದಲು ಕನ್ನಡದವರಾಗಬೇಕು ಅನ್ನೋಂಥ ಆಸೆ ಇಲ್ಲಿದೆ ಅಥವಾ ಆಶಯ ಇಲ್ಲಿದೆ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಸಂದರ್ಭ ಬರಿಬೇಕಾದ್ರೆ ಆಯ್ಕೆ, ಸಂದರ್ಭ, ಕೊನೆಗೆ ನಿಮ್ಮ ಕನ್ಕ್ಲೂಷನ್, ಸ್ವಾರಸ್ಯವನ್ನು ಕಂಪಲ್ಸರಿ ಬರೆಯಲೇಬೇಕು ಅಂತ. ನೆಕ್ಸ್ಟ್, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಪ್ರೊಫೆಸರ್ HR ರಾಮಕೃಷ್ಣ ರಾವ್ ಅವರ ಕಲಾಂ ಮೇಷ್ಟ್ರು ಅನ್ನುವಂಥ ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಬದುಕನ್ನು ಪ್ರೀತಿಸಿದ ಸಂತ ಎಂಬ ಲೇಖನದಿಂದ ನಾವು ಆರಿಸಿಕೊಂಡಿದ್ದೇವೆ. ನೆಕ್ಸ್ಟ್, ಇದರ ಸಂದರ್ಭ ನೀನು ಅಬ್ಸರ್ವ್ ಮಾಡಿದ್ರೆ, ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದು ಯಾವುದೇ ಪ್ರಶಸ್ತಿ ಪುರಸ್ಕಾರಕ್ಕೆ ಅಥವಾ ಹಣಕ್ಕೆಲ್ಲ ಇಲ್ಲಿ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಅಂದರೆ ಯಾವುದೇ ಪ್ರಶಸ್ತಿ ಪುರಸ್ಕಾರ ಹಣ ಗಳಿಕೆಗಲ್ಲ ನಾವೆಲ್ಲ ಹುಟ್ಟಿರೋದು, ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ. ಯಾರು ಈ ಬಡವರ ಸೇವೆಯನ್ನು ಮಾಡ್ತಾ ಇರ್ತಾರೋ ಅವರು ದೇವರಿಗೆ ಹತ್ರ ಆಗ್ತಾರೆ ಅಂತ ಹೇಳಿ ಅಬ್ದುಲ್ ಕಲಾಂ ಅವರು ಬದುಕನ್ನು ಪ್ರೀತಿಸ್ತಾ ಇರ್ತಾರೆ. ಅದು ಬದುಕಿನ ಮಂತ್ರವನ್ನು ಮಾಡ್ಕೊಂಡಿರ್ತಾರೆ ಅನ್ನುವಂಥದ್ದು ಲೇಖಕರ ಒಂದು ಅಭಿಪ್ರಾಯ. ಅಂದರೆ ಇದರ ಸಂದರ್ಭ ಏನಪ್ಪ ಅಂತಂದರೆ, ಯಾರು ಭಗವಂತನ ಸೃಷ್ಟಿಯಲ್ಲಿ ಯಾರು ಬೇರೆಯವರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಿರ್ತಾರೋ ಅವರೇ ದೇವರಿಗೆ ಇಷ್ಟ ಆಗ್ತಾರೆ. ದೇವ್ರಿಗೆ ಪೂಜೆ ಮಾಡೋದಕ್ಕಿಂತ ಪಕ್ಕದಲ್ಲಿರ್ತಕ್ಕಂಥವ್ನಿಗೆ ಹೆಲ್ಪ್ ಮಾಡಿದ್ರೇ ದೇವರಿಗೆ ಇಷ್ಟ ಆಗುತ್ತೆ, ಪ್ರಿಯರಾಗ್ತಾರೆ ಅನ್ನುವಂಥದ್ದು ಅದರ ಅರ್ಥ. ಅಂದರೆ ತಾನು ಬರೀ ಹಣ ಗಳಿಸೋದು ಒಂದೇ ನನ್ನ ಉದ್ದೇಶ ಅಲ್ಲ, ಸಮಾಜದ ಸೇವೆಯನ್ನು ಸಹ ಮಾಡಬೇಕು ಅನ್ನುವಂಥ ವಿಷಯವನ್ನು ಹೇಳ್ತಿದ್ದಾರೆ. ಸ್ವಾರಸ್ಯ, ಕಲಾಂ ಅವರ ಜೀವನದ ಕೃಷಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್, ವೆಪನ್ ಸರ್ ವೆಪನ್, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಇಲ್ಲಿ ವೆಪನ್ ಅಂತ ಇರಬೇಕು, ಇಲ್ಲಿದೆಲ್ಲ ದಿಸ್ ಒನ್ ರೈಟ್. ವೆಪನ್ ಸರ್ ವೆಪನ್. ಆಯ್ಕೆ: ಸಂದರ್ಭ ವಾಕ್ಯವನ್ನು ಪ್ರಸ್ತುತ ಈ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿ ಅವರ ಕಿರುಗೂರಿನ ಗಯ್ಯಾಳಿಗಳು ಅಥವಾ ಕಥಾ ಸಂಕಲನದ ಕೃಷ್ಣೇಗೌಡರ ಆನೆ ಎಂಬ ನೀಳ್ಕಥೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೀಳ್ಗತೆ ಅಂತಂದರೆ ತುಂಬ ದೀರ್ಘಗದ್ಯ ಅಂತ ಅದರ ಅರ್ಥ. ನೆಕ್ಸ್ಟ್, ದೊಡ್ಡದು ಕತೆ ಅಂತ. ಸಂದರ್ಭ: ದುರ್ಗಪ್ಪ ಮರ ಕಡಿದು ಲೈನ್ ಕ್ಲಿಯರ್ ಮಾಡುತ್ತಿದ್ದಾಗ
ಫಾರೆಸ್ಟ್ ಇಲಾಖೆಯವರು ಕೊಡಲಿ ಕಿತ್ಕೊಂಡು ಹೋಗ್ತಾರೆ. ಕೊಡಲಿ ಲೇಖಕರದು ಅದನ್ನು ಕೇಳೋಣ ಅಂತ ಹೇಳಿದ್ರೆ ನಾಗರಾಜನ ಆಫೀಸ್ಗೆ ಹೋದರೆ ಅಲ್ಲಿ ನಾಗರಾಜ ತನ್ನ ತುತ್ತೂರಿಯನ್ನು ಊದಲು ಶುರು ಮಾಡಿರ್ತಾನೆ. ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ತಮಗೆ ತುಂಬ ಮುಖ್ಯ. ನಾಳೆ ಕೋರ್ಟ್ನಲ್ಲಿ ಅವನು ಯಾವುದರಿಂದ ಮರ ಕಡ್ದ ಅಂತ ಕೇಳಿದ್ರೆ ನಾವು ಒಂದು ವೆಪನ್ ಅನ್ನುವಂಥದ್ದನ್ನ ತೋರಿಸ್ಬೇಕಲ್ವೇ ಸರ್, ಹಾಜರುಪಡಿಸ್ಬೇಕಲ್ವೇ ಸರ್ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಇದು ಬೇಕು ಅಂತ ಹೇಳ್ತಿರ್ತಾನೆ ನಾಗರಾಜ. ಇದರ ಸ್ವಾರಸ್ಯವನ್ನು ಗಮನಿಸಿದ್ರೆ ಅಪರಾಧ ನಡೆದಾಗ ಅಪರಾಧಿ ನ್ಯಾಯ ಇತ್ಯಾದಿಗಳಿಗಿಂತ ಸಾಕ್ಷಿನೇ ಬಹಳ ಮುಖ್ಯ ಎಂಬ ವ್ಯಂಗ್ಯ ಈ ಮಾತಿನಿಂದ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್, ಕಂಬದ ಮೇಲೆ ಯಾರೋ ಕೈಲಾಸ ಕಂಡ ಹಾಗಿದೆಯಲ್ಲ, ಇದು ಆಯ್ಕೆ ಬಂದು ಪ್ರಸ್ತುತ ವಾಕ್ಯವನ್ನ ಕನ್ನಡದ ಅಗ್ರಮಾನ್ಯ ಗಣ್ಯ ಲೇಖಕ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿಯವರ ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂತಹ ಕಥಾ ಸಂಕಲನದ ಕೃಷ್ಣೇಗೌಡರ ಆನೆ ಎಂಬ ನೀಳ್ಗತೆಯಿಂದ ಅಥವಾ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ನುಗ್ಗೇನಹಳ್ಳಿ ರಾಮೇಗೌಡರು ಇನ್ನೂ ಯಾಕೆ ತಮ್ಮ ಫೋನು ಸರಿಯಾಗಿಲ್ಲ ಎಂದು ಎಕ್ಸ್ಚೇಂಜ್ಗೆ ಬಂದು ಕೂಗಾಡ್ತಾನೆ. ಆಗ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನು ಶಪಿಸುತ್ತಾ ಲೈನ್ಮೆನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇನಹಳ್ಳಿಯಲ್ಲಿ ನೋಡುತ್ತಾ ಹೊರಟು ಜಂಕ್ಷನ್ ಬಾಕ್ಸ್ ಇದ್ದ ಕಡೆ 17ನೆಯ ಕಂಬದ ಮೇಲೆ ತಿಪ್ಪಣ್ಣ ಕುಳಿತುಕೊಂಡಿರ್ತಾನೆ. ಕೂಗಿದ್ರೂ ಮಾತಾಡಲ್ಲ, ಕರೆದ್ರೂ ಮಾತಿಲ್ಲ. ಆಗ ಶಂಕರಪ್ಪ ರಮೇಶ್ ಬಾಬುವಿಗೆ ಈ ರೀತಿ ಹೇಳ್ತಾನೆ ಅನ್ನುವಂಥದ್ದು. ಇದರ ಸ್ವಾರಸ್ಯನ ಗಮನಿಸಿದ್ರೆ ಶಂಕರಪ್ಪ ಕಾತುರ ಕಳವಳ, ಇಲ್ಲಿ ಅವನ ಕಾತುರ ಮತ್ತು ಕಳವಳ ಅಂತಕ್ಕಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಅಥವಾ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ 40ನೇದು, ರಾವಣನು ಮನಪರಿವರ್ತನೆಯನ್ನು ಅಂದರೆ ಇದು 4 ಅಂಕದ ಪ್ರಶ್ನೆಗಳನ್ನು, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಜ್ಞಾಪಕ ಮಾಡ್ಕೊಳ್ಳಿ. ರಾವಣನು ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ? ರಾಮ ಲಕ್ಷ್ಮಣರು ಸಾಧಾರಣರಲ್ಲ ಅಂತ ಹೇಳಿ ತಿಳಿದು ರಾವಣನು ಬಹುರೂಪಿಣಿಯನ್ನು ಅಥವಾ ಬಹುರೂಪಿಣಿ ವಿದ್ಯಾದೇವತೆಯನ್ನು ಸಾಧಿಸಿದ ನಂತರ ಶತ್ರುವನ್ನು ಎದುರಿಸೋದು ಅಂತೇಳಿ ನಿರ್ಧರಿಸಿ ಲಂಕಾ ನಗರದಲ್ಲಿ ಹಿಂಸೆ ಬೇಡ ಅಂತೇಳಿ ಘೋಷಿಸಿ ಎಷ್ಟೇ ತೊಂದರೆಗಳನ್ನು ಶತ್ರುಗಳಿಂದ ಮಾಡಿದರೂ ತಮ್ಮ ಪಡೆ ಪ್ರತಿಭಟಿಸದಂತೆ ವಿಧಿಸಿ ತನ್ನ ಅರಮನೆಯಲ್ಲಿನ ಶಾಂತಿ ಜಿನಭವನವನ್ನು ಪ್ರವೇಶಿಸಿ ಚಿತ್ತ ನಿರೋಧದಿಂದ ದಿವ್ಯ ಮಂತ್ರವನ್ನು ಜಪಿಸ್ತಾ ಇರ್ತಾನೆ. ಇದೇ ಸಮಯ ಎಂದು ವಿಭೀಷಣ ಮತ್ತು ಅಂಗಾದಿಗಳು ಲಂಕೆಗೆ ಬಂದು ಉಪ್ಪರಿಗೆ ನಂದನ ಕೆರೆಗಳನ್ನು ಕೆಡಿಸ್ತಾರೆ. ರಾಕ್ಷಸ ಕುಲದ ಸ್ತ್ರೀಯರಿಗೂ ಉಪಟಳವನ್ನು ನೀಡ್ತಾರೆ. ಅವರು ಆಕ್ರಂದನವನ್ನು ಕೇಳಿಯೂ ರಾವಣ ಅವ್ಯಗ್ರ ಗಮನಸ್ಕನಾಗ್ತಾನೆ. ಅಂದರೆ ಆವಾಗ ಅವನಿಗೆ ಕೋಪ ಬರುತ್ತೆ. ಮಂತ್ರವನ್ನು ಅಂದರೆ ಅವನು ಆವಾಗಲೂ ಕೂಡ ಮಂತ್ರನ ಬಟ್ಟಿಸ್ತಾ ಇರ್ತಾನಂತೆ. ಅಂದರೆ ಬಹುರೂಪಿಣಿ ವಿದ್ಯಾದೇವತೆಗೆ ತಪಸ್ ಮಾಡ್ತಿರ್ತಾನೆ ಅಂತ ಮಂತ್ರವನ್ನು ಜಪಿಸ್ತಾ ಇದ್ದ. ಅವನ ಏಕಾಗ್ರತೆಯನ್ನು ಕೆಡಿಸೋದಿಕ್ಕೆ ಅವರು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಆದರೆ ರಾವಣನು ಧ್ರುವ ಮಂಡಲದ ರೀತಿಯಲ್ಲಿ ಚಲಿಸದೆ ಮನಸ್ಸನ್ನು ನಿಗ್ರಹಿಸಿ ವಿದ್ಯೆಯನ್ನು ಸಾಧಿಸ್ತಾನೆ. ಮುಂಗಾರಿನ ಸಿಡಿಲಿನ ಆರ್ಭಟದಂತೆ ಯಮನ ನಾಲಿಗೆ ಸ್ಫರಿಸುತ್ತೆ. ಬೃಹತ್ ರೂಪದಲ್ಲಿ ವ್ಯಾಪಿಸಿ ಕೈ ಚಾಚಿ ಏನಪ್ಪಣೆ ಅಂತ ಹೇಳಿ ಆ ವಿದ್ಯಾದೇವತೆಯ ಪ್ರತ್ಯಕ್ಷ ಆಗಿ ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷ ಆಗಿ ಏನು ಬೇಕು ಹೇಳು ಬೆಸಸು ಬೆಸಸು ಎಂದು ತನ್ನ ಕರ ಅಂದರೆ ಇಲ್ಲಿ ಕೈಗಳನ್ನು ಮುಂದಕ್ಕೆ ತೋರಿಸ್ತಾ ಏನು ಬೇಕು ಹೇಳು ಅಂತ ಅವಳು ಪ್ರತ್ಯಕ್ಷ ಆಗಿ ಕೇಳಿದಾಗ ಆತ ಹೇಳ್ತಾನೆ ಹಿಂಗೆ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಸಾಯಿಸಬೇಕು ಅಂದಾಗ ಆಕೆ ಉತ್ತರ ಏನು ಹೇಳ್ತಾಳಪ್ಪ ಅಂದರೆ ಲಕ್ಷ್ಮಣನನ್ನು ರಾಮನನ್ನು ಬಿಟ್ಟು ಉಳಿದವರನ್ನು ಉಳಿಯಲು ಬಿಡೆ. ಅಂದರೆ ಉಳಿದವ್ರನ್ನ ನಾನು ಸಾಯಿಸ್ತೀನಿ, ರಾಮ ಲಕ್ಷ್ಮಣರು ಮಾತ್ರ ಸಾಯಿಸಲ್ಲ. ಯಾಕೆ ಅಂತಂದರೆ ಅವರು ದೈವಾಂಶ ಸಂಭೂತರು ಅಂತ. ಉಳಿದವರ ನಾಶದಿಂದ ನನಗೇನು ಲಾಭ ಅಂತ ನೀತ ಎಂದು ವಿದ್ಯಾದೇವತೆಗೆ ನಮಸ್ಕಾರ ಮಾಡಿ ಅಲ್ಲಿಂದ ಶಾಂತಿ ಜಿನಭವನವನ್ನು 3 ಪ್ರದಕ್ಷಿಣೆ ಮಾಡಿ ಬರುವಷ್ಟರಲ್ಲಿ ಅಂಗಾದಿಗಳು ಹೊರಟು ಹೋಗಿ ತಮ್ಮ ಬೀಡನ್ನು ಸೇರ್ಕೊಂಡ್ಬಿಟ್ಟಿದ್ರು ಅಂತ. ಅಂದರೆ ಅವರು ಇಲ್ಲೆಲ್ಲ ಹೊಡೆದಾಕಲ್ಲಿಗೆ ಹೊರಟೋಗ್ಬಿಟ್ಟಿದ್ರು ಅಂತ. ಸ್ವಲ್ಪ ಡೀಟೇಲಾಗಿ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡುತ್ತೆ ಇದು. ಸೊ ದಯವಿಟ್ಟು ಡೀಟೇಲಾಗಿ ಆನ್ಸರ್ ಅನ್ನುವಂಥದ್ದನ್ನ ಬರಿಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಸ್ವಲ್ಪ 4 ಮಾರ್ಕ್ಸ್ ಬರಿಬೇಕಾದ್ರೆ ಯಾವತ್ತೂ ಅಷ್ಟೇ
ಜಾಸ್ತಿ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕು. ಬರೀ 3 ಲೈನು 4 ಲೈನ್ ಎಲ್ಲ ಬರೆದುಬಿಟ್ರೆ ನಿಮಗೆ ಪೂರ್ತಿ ಅಂಕಗಳು ಬರೋದಿಲ್ಲ. ಸೊ ದಯವಿಟ್ಟು ಇಲ್ಲೊಂದ್ಸಲ ಮಾದರಿ ಉತ್ತರ ಅನ್ನುವಂಥದ್ದನ್ನ ಗಮನಿಸಿ. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಬದುಕುವ ಆಸೆಯನ್ನು ಇಟ್ಟುಕೊಳ್ಳಲಾಗದ ಒಲೆ ಹತ್ತಿ ಉರಿದು ಅದರ ಶಾಖವನ್ನು ತಡಿಬೋದಂತೆ ನಾವು. ಆದರೆ ಇಡೀ ಧರೆ ಹತ್ಕೊಂಡು ಉರಿತಾ ಇದ್ರೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಕೆರೆಯ ನೀರನ್ನು ಹಿಡಿಯದಿಡಬೇಕಾದ್ರೆ ಏರಿಯೇ ನೀರನ್ನು ಹೀರ್ಬಿಟ್ರೆ, ಅಂದರೆ ಕೆರೆಯ ನೀರನ್ನು ನಾವು ಕೆರೆ ಒಳಗಡೆ ನಿಂತ್ಕೊಂಡು ಕೆರೆ ಒಳಗಡೆ ಇರ್ತಕ್ಕಂಥ ನೀರನ್ನು ನಾವು ಏರಿ ಮಾಡೋದು ಎಂತಕ್ಕೆ, ಅಂದರೆ ಈ ಗೆನ್ಮೆ ಹಾಕೋದು ಎಂತಕ್ಕೆ, ಗಡ್ಡೆ ಕಟ್ಟೋದು ಎಂತಕ್ಕೆ, ಅಥವಾ ಅಣೆಕಟ್ಟನ್ನು ಕಟ್ಟೋದು ಎಂತಕ್ಕೆ ಅಂದರೆ ಕೆರೆ ಒಳಗಡೆ ಇರೋ ನೀರು ಅಲ್ಲೇ ಇರಲಿ ಅಂತ. ಒಂದು ವೇಳೆ ಆ ಏರಿನೇ ಆ ಅಣೆಕಟ್ಟೆ ನೀರನ್ನ ಕುಡಿದ್ಬಿಟ್ರೆ ನಾವು ಯಾರನ್ನ ನಂಬೋದು? ಬೇಲಿಯೇ ಎದ್ದು ಬೆಳೆಗಳನ್ನು ಮೇಯಕ್ಕೆ ಹೋದ್ರೆ ನಾವು ಯಾರನ್ನ ನಂಬೋದು? ಗೃಹಿಣಿಯೇ ತನ್ನ ಮನೆಯಲ್ಲಿ ಕಲ್ತಾನಕ್ಕೆ ತೊಡಗಿದ್ರೆ ಯಾರನ್ನ ನಂಬಕ್ಲಿಕ್ಕೆ ಸಾಧ್ಯ ಆಗುತ್ತೆ? ಮಕ್ಕಳನ್ನ ಪೊರೆಯಬೇಕಾದಂತಹ ಅಥವಾ ಕಾಪಾಡಬೇಕಾದಂಥ ತಾಯಿಯ ಹಾಲೆ ವಿಷವಾಗಿ ತನ್ನ ಮಕ್ಕಳನ್ನ ಕೊಲ್ತಾ ಇದ್ರೆ ನಾವಿನ್ಯಾರಲ್ಲಿ ಮೊರೆ ಇಡಬೇಕಾಗತ್ತೆ? ಅಂದ್ರೆ ಇಲ್ಲಿ ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ಪ್ರಸ್ತುತ ರಕ್ಷಿಸುವ ದೇವರೇ ನಮ್ಮನ್ನ ಕೊಂದರೆ ನಾವು ಇನ್ಯಾರ ಮೊರೆಯನ್ನ ಹೋಗ್ಬೇಕಾಗತ್ತೆ? ಯಾಕೆ ಅಂತಂದ್ರೆ ರಕ್ಷಿಸಬೇಕಾದವರೇ ಭಕ್ಷಕರಾದ್ರೆ ನಾವು ಯಾರ ಹತ್ರ ಹೋಗಿ ಕೇಳ್ಕೊಳಕ್ಕಾಗತ್ತೆ? ಸೊ ಅದರಿಂದ ನೀನೇ ರಕ್ಷಣೆ ಮಾಡ್ಬೇಕಾಗಿರೋ ದೇವರೇ, ನೀನೇ ಒಂದು ರೀತಿ ನನಗೆ ತೊಂದರೆ ಕೊಟ್ರೆ ನಾವು ಹೆಂಗ್ ಉಳಿಯಕ್ ಸಾಧ್ಯ ಎಂದು ಬಸವಣ್ಣನವರು ದೇವರನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಅಂತ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಇದು 100% ಗ್ಯಾರಂಟಿ ಕ್ವಶನ್ ಫಾರ್ ಫೈನಲ್ ಎಕ್ಸಾಮ್. ಸುಮಾರು ಸಲ ಕೇಳಿದ್ದಾರೆ ಈ ಪ್ರಶ್ನೆಗಳನ್ನ. ದ್ರೌಪದಿ ಅವಮಾನಕ್ಕೊಳಗಾದಂಥ 3 ಪ್ರಸಂಗಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದು 3 ಸಿಚುವೇಶನ್ ಹೇಳಬೇಕು. ಒಂದು, ದುಶ್ಯಾಸನ ಹೇಗೆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ದ, ಫಸ್ಟ್ ಜೂತ್ಯವಾಡುವಾಗ. ಎರಡನೇದು, ಸೈಂಧವ ಕಾಡಿನಲ್ಲಿ ಹೆಂಗೆ ಹಿಡಿದು ಎಳೆದಾಡ್ತಾನೆ ಅರಣ್ಯವಾಸದಲ್ಲಿ ಇರಬೇಕಾದ್ರೆ. ಮೂರನೇದು, ವನವಾಸ ಮುಗಿಸ್ಕೊಂಡು ಅಜ್ಞಾತವಾಸದಲ್ಲಿ ವಿರಾಟ್ ರಾಜನ ಮನೆಯಲ್ಲಿ ವೇಷವನ್ನ ಮರೆಸ್ಕೊಂಡಿದ್ದಾಗ ಆ ಕೀಚಕ ಅಂತ ಅನ್ನುವಂಥವನು ಅವಳಿಗೆ ಏನು ತೊಂದರೆ ಕೊಡ್ತಾನೆ. ಈ 3 ನೀವು ಪಾಯಿಂಟ್ ವೈಸ್ ಬರಿಬೇಕು. ಹೇಗೆ? ಕಪಟ ದೂತ್ಯದಲ್ಲಿ ಪಾಂಡವರು ಸೋತಾಗ ಪಾಪಿಯಾದಂಥ ಕೌರವನು ದ್ರೌಪದಿಯ ಮುಂದಲೆಯನ್ನ ಹಿಡಿದು ಎಳೆದು ತರಿಸಿ ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿಸ್ತಾನೆ. ಅಂದ್ರೆ ದ್ರೌಪದಿಯ ವಸ್ತ್ರಾಭರಣ ಮಾಡಿಸ್ತಾನಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಬರೆಯಂಗಿದ್ರೆ ನೀವು ಬರಿಬೋದು. ವನವಾಸ ಸಮಯದಲ್ಲಿ ವನವಾಸದ ಸಮಯದಲ್ಲಿ ಇರಬೇಕಾದ್ರೆ ದುರ್ಯೋಧನನ ತಂಗಿಯ ಗಂಡನಾಗಿರ್ತಕ್ಕಂತಹ ದುಶ್ಯಲೆಯ ಗಂಡ ಜಯದ್ರಥ ಬಂದು ದ್ರೌಪದಿಯನ್ನ ಹಿಡಿದು ಎಳೆದು ಒಯ್ತಾನೆ. ಮುಂದೆ ಅಜ್ಞಾತವಾಸ ಕಳೆಯಲು ವಿರಾಟ ರಾಜನು ಅರಮನೆಯಲ್ಲಿ ಪಾಂಡವರು ಆಶ್ರಯ ಪಡೆದಾಗ ವಿರಾಟ ರಾಜನ ರಾಣಿಯಾಗಿರ್ತಕ್ಕಂತಹ ಸುದೇಶ್ನೆಯ ತಮ್ಮ ಅಂತಕ್ಕಂಥವನು, ಅಂದ್ರೆ ಕೀಚಕ ಅಂತಕ್ಕಂಥವನು ಸೈರೇಂದ್ರಿಯ ವೇಷವನ್ನ ತಾಳ್ಕೊಂಡು ಇಲ್ಲಿ ಆ ರಾಣಿಯನ್ನ ಸೇವೆಯನ್ನ ಮಾಡ್ತಿರ್ತಾಳೆ. ಯಾರು ಅಂತಂದ್ರೆ ಇಲ್ಲಿ ದ್ರೌಪದಿ. ಆಕೆಯನ್ನ ಒಬ್ಬ ಸೇವಕಿ ಅಂತ ತಿಳ್ಕೊಂಡು, ಅರ್ಥ ಆಯ್ತಲ್ಲ, ಸೇವಕಿ ಅಂತ ಹೇಳಿ ತಿಳ್ಕೊಂಡು ಆಕೆಯನ್ನ ಕೀಚಕ, ಸೇವಕಿ ಯಾವ ವೇಷದಲ್ಲಿ ಇರ್ತಾಳೆ ಅಂದ್ರೆ ಸೈರೇಂದ್ರಿಯ ವೇಷದಲ್ಲಿ ಇರ್ತಾಳೆ ಅವಳು. ಯಾರು? ದ್ರೌಪದಿ. ಆ ಕೀಚಕನು ಆ ಸೈರೇಂದ್ರಿಯ ಆದಂತಹ ದ್ರೌಪದಿಯನ್ನ ಕಂಡು ಮೋಹಿತನಾಗಿ ಆಗ ಅವಳನ್ನ ಕೆಣಕುತ್ತಾ ಪೀಡಿಸ್ತಾ ಇರ್ತಾನೆ. ಒಮ್ಮೆ ಇಲ್ಲಿ ನೀನು ಅಬ್ಸರ್ವ್ ಮಾಡಬೇಕು, ವಿರಾಟ್ ರಾಜನ ಓಲಗ ಅಂತಂದ್ರೆ ಅವನ ಒಂದು ದರ್ಬಾರಿನಲ್ಲಿ ದ್ರೌಪದಿಯನ್ನ ಹಿಡಿದು ಎಳೆಯಲು ಯತ್ನಿಸಿ ಅವಳನ್ನ ಕಾಲಿನಿಂದ ಒದ್ದು ಅವಮಾನ ಮಾಡ್ತಾನೆ. ಹೀಗೆ ಪಂಚ ಪಾಂಡವರ ಪತ್ನಿಯಾಗಿರ್ತಕ್ಕಂತಹ ದ್ರೌಪದಿಯ ಅವಮಾನವನ್ನ ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾವ ಸಂಗತಿಗಳನ್ನ ನಾವು ಉಪೇಕ್ಷಿಸಬಾರದು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಸೋಮನಾಥ. ಪುಲಿಗೆರೆ ಸೋಮನಾಥನ ಶತಕವು ಕನ್ನಡ ನಾಡಿನಲ್ಲಿ ಕವಿವಾಣಿಯಾಗಿ ಜನವಾಣಿಯಾಗಿ ಹಬ್ಬಿ ಹರಡಿ ನೀತಿಯ ಹಂದರದಲ್ಲಿ ಬದುಕಿನ ತನಿವಣ್ಣಗಳನ್ನು ತುಂಬಿ ತಂದಿದೆ. ಮೌಲ್ಯಗಳಿಗೆಲ್ಲ ನೀತಿಯೇ ಮೂಲ ಬೀಜ. ಭಕ್ತಿ, ಜ್ಞಾನ, ವೈರಾಗ್ಯ, ನೀತಿಯನ್ನು ಪ್ರತಿಪಾದಿಸುವ ಪದ್ಯಗಳು ಪುಲಿಗೆರೆ ಸೋಮನಾಥನ ಹೆಸರನ್ನು ಸ್ಥಿರವಾಗಿಸಿದವೆ. ಕವಿ
ಕೆಲವು ಸಂಗತಿಗಳನ್ನು ಉಪೇಕ್ಷಿಸಬಾರದು ಅಂತ ಹೇಳಿ ಹೇಳ್ತಿದ್ದೀನಿ. ಎಷ್ಟು ಚೆನ್ನಾಗಿ ಅದಕ್ಕೆ ಇಂಟ್ರಡಕ್ಷನನ್ನು ಕೊಟ್ಟಿದ್ದಾರೆ, ನೀವು ಒಂದ್ಸಲ ಅಬ್ಸರ್ವ್ ಮಾಡಬೇಕು. ಒಂದು ಉತ್ತರ ಬರಿಬೇಕಾದ್ರೆ ಆವಾಗ ಉತ್ತರಗಳನ್ನು ನೀವು ಈ ರೀತಿ ಬರೆದಾಗ ವ್ಯಾಲ್ಯೂಯೇಷನ್ ಮಾಡ್ತಾ ಇರ್ತಕ್ಕಂಥವ್ರು ಇಂಪ್ರೆಸಿವ್ ಆಗ್ತಾರೆ. ಸೊ ನೀವು ಕರೆಕ್ಟಾಗಿ ಆನ್ಸರ್ನ ಬರೆಯುವಾಗ ಅದಕ್ಕೆ ಪೀಠಿಕೆ ಹಾಕೋದು ಭಾಳ ಇಂಪಾರ್ಟೆಂಟ್. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ. ಕೆಲವು ಉದಾಹರಣೆಗಳ ಮೂಲಕ ತಿಳಿಸ್ತಾನೆ. ಬೇವಿನ ಮರ ಚಿಗುರೆಂದು ತಿನ್ನಲು ಸಾಧ್ಯವಾಗುವುದಿಲ್ಲ. ಬೇವಿನ ಮರದ ಚಿಗುರು ಸಹ ಬೇವಿನ ಸ್ವಾದವನ್ನೇ ಹೊಂದಿರುತ್ತೆ, ಅಂದರೆ ಕಹಿ ಗುಣದಿಂದಲೇ ಇರುತ್ತೆ. ಚಿಗುರಾದರೂ ಅಷ್ಟೇ ಸಹ ಬೇವಿನ ಸ್ವಾದ ಯಾವತ್ತೂ ಸಿಹಿ ಆಗಕ್ಕೆ ಸಾಧ್ಯ ಇಲ್ಲ, ಅದು ಕಹಿನೇ. ಬೇವು ಎಂದಿಗೂ ಸಿಹಿ ಆಗೋದಿಲ್ಲ. ಅದರಂತೆಯೇ ದುಷ್ಟರೆಂದು ಒಳ್ಳೆಯ ಗುಣನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ತೋರೋದಿಲ್ಲ ಅವರು. ಆದ್ದರಿಂದ ಇದ್ರ ಬಗ್ಗೆ ಎಚ್ಚರದಿಂದಿರಬೇಕು, ಉಪೇಕ್ಷಿಸಬಾರದು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಚೇಳು ಚಿಕ್ಕದು ಅಂತ ಹೇಳಿ ಪ್ರೀತಿಯಿಂದ ಬೆಳೆಸಿ ಅಕ್ಕರೆಯಿಂದ ತೆಗೆಯಲು ಅದು ಕಚ್ಚದೇ ಇರದು. ಹೆಡೆ ಇರದ ವಿಷವು ಸರ್ಪವನ್ನ ಹಾಲನ್ನ ಉಣಿಸಿ ಸಾಕಲು ಅದು ವಿಶ್ವಾಸ ಸೂಚಿಸುತ್ತಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ವಿಷ ಸರ್ಪಕ್ಕೆ ಹಾಲು ಹಾಕಿದ್ರೆ ಅದು ವಿಷ ಸೂಚಿಸುತ್ತೆ ಹೊರತು ವಿಶ್ವಾಸನ ಸೂಚಿಸುತ್ತಾ? ಖಂಡಿತ ಇಲ್ಲ. ಪಕ್ಷಿನ ಸಾಕ್ತೀವಿ ಅಂತ ಯಾರಾದರೂ ಗೂಬೆ ಮರಿನ ಮುದ್ದಿನಿಂದ ಮನೇಲಿ ಸಾಕ್ತಾರಾ? ಖಂಡಿತ ಇಲ್ಲ. ಹಾಗೆಯೇ ಒಬ್ಬ ಹಗೆಯವನನ್ನು, ಒಬ್ಬ ಶತ್ರುವನ್ನ ಬಾಲಕ ಅಂತ ಹೇಳಿ ನಾವು ಉಪೇಕ್ಷಿಸಬಾರದು. ಅವನಿವತ್ತಲ್ಲ ನಾಳೆ ಅವನಿಂದ ನಮಗೆ ತೊಂದರೆನ ಆಗೇ ಆಗತ್ತೆ ಅನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಸೋಮನಾಥರವರು ಅಂತ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಲೆಸನ್ಸ್ಗೆ ಸಂಬಂಧಪಟ್ಟಾಗೆ. ಇಲ್ಲಿ ಅಬ್ಸರ್ವ್ ಮಾಡಿ. ಬಸಲಿಂಗನಿಗೆ ಅದು ಪುರುಷೊತ್ತಿಲ್ಲದ ಕಾಲ ಯಾಕೆ ಅಂತಂದರೆ ಇಲ್ಲಿ ಬಸಲಿಂಗನಿಗೆ ಅದು ಪುರುಷೊತ್ತಿಲ್ಲದ ಕಾಲ ಗೇಯೋದನ್ನು 4 ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ದಾಟ್ತಾ ಇರಲಿಲ್ಲ. ಆದರೆ ಇರುವ 2 ಎತ್ತುಗಳಲ್ಲಿ ಒಂದು ನೊಗ ಇಟ್ಟೊಡನೆ ಮಲಗಿಬಿಡ್ತಾ ಇತ್ತಂತೆ, ಇನ್ನೊಂದು ಕೂಡ ತನ್ನ ಸಹೋದ್ಯೋಗಿಯಂತೆಯೇ ಆಗಿಬಿಡುವ ಸೂಚನೆಗಳಿವೆ. ಆದ್ದರಿಂದ ಅವೆರಡನ್ನೂ ಯಾರಾದರೂ ಒಬ್ಬರಿಗೆ ಸಾಟಿಯಲ್ಲಿ ಕೊಟ್ಬಿಟ್ಟು ಹೊಸ ಎತ್ತುಗಳನ್ನು ಹೊಂಚಿಕೊಳ್ಳಬೇಕು. ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ, ಶಿವನೂರು ಮಠದ ಸ್ವಾಮಿಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಹೆಂಡತಿ ಸಿದ್ಲಿಂಗಿ ಹೇಳ್ತಾಳೆ ಇರ್ತಾಳೆ. ಆದರೆ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ. ತನ್ನ ಮಲಗುವ ಎತ್ತುಗಳನ್ನು ಸಾಟಿಯಲ್ಲಿ ಮಾಡಲು ಅಂದಮೇಲೆ ಮಾರೋದಿಕ್ಕೆ ಹೇಳಬೇಕಾದಂಥ ಸುಳ್ಳು ನನ್ನ ಹತ್ರ ಇಲ್ಲ ಅಂತ ಹೇಳಿ ಅವನಿಗೆ ತಲೆ ತಿನ್ನತೊಡಗಿತ್ತು. ಅಲ್ಲದೆ ಇಂತಹ ಸಮಯದಲ್ಲಿ ಅವನ ಎಡಗಣ್ಣಿನಲ್ಲಿ ಬೇರೆ ಸಣ್ಣದಾಗಿ ನೋವು ಕಾಣಿಸ್ಕೊಳ್ಳುತ್ತೆ. ಹೀಗೆ ಹೆಚ್ಚಾಗುತ್ತಲೇ ಹೋಯಿತು. ಇದು ಬಸಲಿಂಗನು ಎದುರಿಸ್ತಾ ಇದ್ದಂಥ ಒಂದು ಸಮಸ್ಯೆಗಳು. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಯಾವ ರೀತಿ ಚಿತ್ರಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಇದೆಯಪ್ಪ. ಓಕೆ, ಸೀತಾ ಬಾಲ್ಯದಲ್ಲಿ ಓದುವ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. SSLCಯಲ್ಲಿ ಎಲ್ಲ ವಿಷಯದಲ್ಲೂ ಫೇಲ್ ಆಗಿರ್ತಾಳೆ. ಮಾರ್ಕೆಟ್ ಸಿನಿಮಾ ಅಂತ ಸುತ್ತಾ ಇದ್ಲು. ಆಕೆಗೆ ಚೆನ್ನಾಗಿ ಓದುವ ಮತ್ತು ಕೈ ತುಂಬ ಸಂಬಳ ತರೋ ಗಂಡು ಸಿಗಲಿಲ್ಲ. ಸೀತಾಗೆ ಗಂಡನ ಮನೆಗೆ ಹೊಂದಿಕೊಳ್ಳಲು ಆಗಲೇ ಇಲ್ಲ. ಇಷ್ಟು ಸಣ್ಣ ಮನೆ, ಅದಿಲ್ಲ ಇದಿಲ್ಲ ಅಂತೇಳಿ ಮೈಸೂರಿನಲ್ಲಿ ನಮ್ಮ ಮನೆ ಎಷ್ಟು ದೊಡ್ಡದಿತ್ತು ಗೊತ್ತಾ? ಹೀಗೆ ನೂರಾರು ಕಾರಣಗಳನ್ನು ಹೇಳ್ತಾ ಇರ್ತಾಳೆ, ಸಬೂಬುಗಳನ್ನು ಹುಡುಕ್ತಾ ಇರ್ತಾರೆ. ಹಾಗಾಗಿ ನೀನೇನಾದರೂ ಮಾಡು, SSLCನ ಕಟ್ಟು, ಟೈಪಿಂಗ್ ಮಾಡು ಅಂತ ಹೇಳಿ ಅವ್ರ ಫ್ರೆಂಡ್ ಹೇಳಿದ್ರೆ, ಅಂದರೆ ಲೇಖಕಿಯವರು ಹೇಳಿದ್ರೆ ಅದು ಅವಳಿಗೆ ಆಗ್ತಿರಲಿಲ್ಲ. ಅದು ಅವಳು ನಿಧಾನದ್ದಾಗಿ ಕಾಣ್ತಾ ಇತ್ತು. ಅಯ್ಯೋ ಸ್ಲೋ ಆಗಿ ನಾನು ಅದೆಲ್ಲ ಯಾವುದಪ್ಪ ಕಲಿಯೋದು, ನನಗೆ ತುಂಬ ಕಷ್ಟ ಪ್ರಯಾಸ ಅಂತ ಅನ್ಕೋತಿದ್ಲು. ಆದರೆ ಕೈ ತುಂಬ ಸಂಪಾದಿಸಿ ತಂದು ಹಾಕಿ ಹೆಂಡತಿನ ಚೆನ್ನಾಗಿ ಇಟ್ಕೊಳ್ಳೋದು ಗಂಡನ ಜವಾಬ್ದಾರಿ ಎಂದು ಅವಳು ಬಲವಾಗಿ ನಂಬಿದ್ಲು. ಅಂದರೆ ತಾನು ಓದಿಲ್ಲ ಅಂದರೂ ಗಂಡ ಈ ಕೆಲಸ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಲು. ತನ್ನ ಕಿರುಬೆರಳನ್ನು ಎತ್ತಲು ಆಕೆ ಸಿದ್ಧ ಇರಲಿಲ್ಲ. ಇರುವುದು ಆಕೆಗೆ ಸಾಲ್ತಾ ಇರಲಿಲ್ಲ. ಬೇಕು ಅಂದಿದ್ದನ್ನು ದುಡಿದು ಗಳಿಸಲು ಸಾಧ್ಯ ಕೂಡ ಇರಲಿಲ್ಲ. ಯಾಕೆಂದರೆ ಅವಳು ಓದಲಿಲ್ಲ. ಅಂದರೆ ಓದು ಎಷ್ಟೊಂದು ಇಂಪಾರ್ಟೆನ್ಸ್ ಅನ್ನುವಂಥದ್ರ ಬಗ್ಗೆ ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದಣಿ ಮತ್ತು ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಒಂದು ಪ್ರಶ್ನೆ ಇದೆ. ಮಳೆಗಾಲದಲ್ಲಿ ಹೊಳೆ ಆಡಿದ್ದೇ ಆಟ, ಊಡಿದ್ದೇ ಊಟ. ಮಳೆಗಾಲ ಬಂತು ಅಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನು ಹಾಸ್ಬಿಡುತ್ತೆ ಎಂದು ದಣಿಗಳು ಮೂದಲಿಸ್ತಾ ಇದ್ರು, ಅಂದರೆ ಬೈಕೋತಾ ಇದ್ರು. ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿಯೇ ತನ್ನ ವ್ಯಾಪ್ತಿ, ತನ್ನ ಪರಿವಾರ, ತನ್ನ ಬಲ ಎಷ್ಟು ಎಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿಯನ್ನು ಎಬ್ಬಿಸುವುದರಲ್ಲಿ ಹೊಳೆ ಏನು ಹಿಂದೆ ಬಿದ್ದಿಲ್ಲಂತೆ. ಹೊಳೆಯ ಉಪಟಳ ತಾಳಲಾರದೆ ದಣಿ ಪತ್ನಿಯವರು ಪ್ರತಿ ವರ್ಷ ಹೊಳೆ ಸೊರಗುವ ಕಾಲಕ್ಕೆ ನದಿಯ
ದಂಡೆಗೆ ತೋಟಕ್ಕೂ ನದಿ ದಡಕ್ಕೂ ನಡುವೆ ಒಂದು ಧರೆಯನ್ನು ಎಬ್ಬಿಸುತ್ತಾ ಇದ್ದಿದ್ದು ಸರ್ವೇ ಸಾಮಾನ್ಯವಾಗಿತ್ತು ಅಂತಕ್ಕಂಥ ಉತ್ತರನ ಇಲ್ಲಿ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ಬರಿಬೇಕು. ಇನ್ನು ನೆಕ್ಸ್ಟ್, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದಂತಹ ಬಗೆಯನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ. ಇದು ಮೋಸ್ಟ್ ಆಫ್ ದ ಟೈಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಮಸ್ಟ್ ಅಂಡ್ ಶುಡ್ ಬರುವಂಥ ಕ್ವಶನ್. ಇದ್ರ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಇರಬೇಕು. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದಂಥ ಆನೆ ಅಲ್ಲ, ಘಟ್ಟದ ಕೆಳಗಿದ್ದಂಥ ಗೂಳೂರು ಮಟ್ಟದ ಆನೆ ಹಾಕಿದ ಮರಿಯೇ ಕೃಷ್ಣೇಗೌಡರ ಬಳಿ ಇದ್ದಂಥ ಆನೆ. ಇದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಊರಿನಲ್ಲಿ ಜನಗಳ ನಡುವೆ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆ ಆಗಿರಲಿ, ಕಾಡಿನ ಇನ್ನಿತರ ಕಾಡಾನೆಗಳ ಬಗ್ಗೆ ಆಗಿರಲಿ ತಿಳುವಳಿಕೆ ಇರಲಿಲ್ಲ. ಅದು ಮೂಡಿಗೆರೆಯ ಪೇಟೆಯಲ್ಲಿ ಲಂಗು ಲಗಾಮಿಲ್ಲದೆ ದನಕರುಗಳ ರೀತಿಯಲ್ಲಿ ತಿರ್ಕೊಂಡು ಓಡಾಡ್ತಿತ್ತು. ಶಾಲಾ ಮಕ್ಕಳು ಅದರ ಹತ್ರ ಹೋಗೋದಕ್ಕೂ ಹೆದರ್ತಾ ಇದ್ರಾದರೂ ದೂರದಿಂದಲೇ ಗೌರಿ ಎಂದು ಕೂಗಿದರೆ ಸಾಕು, ಸೊಂಡ್ಲೆತ್ತಿ ಸಲಾಂ ಮಾಡ್ತಾ ಇತ್ತು. ದಾರಿ ಬದಿಯ ಪೆಟ್ಟಿಗೆ ಅಂಗಡಿಗಳವರು ಹಣ್ಣು, ಖರ್ಚಾದಂಥ ಬಾಳೆಗೊನೆಗಳು, ದಿಂಡುಗಳು, ಸಿಪ್ಪೆಗಳು, ಜಜ್ಜಿ ಹೋದ ಅಥವಾ ಹಾಳಾದಂಥ ಹಣ್ಣುಗಳನ್ನು ಅದಕ್ಕೆ ಕೊಡಲು ಇಟ್ಟಿರ್ತಾ ಇದ್ರು. ಆನೆ ಪರ್ಮನೆಂಟಾಗಿ ಅಂದರೆ ಕಾಯಮ್ಮಾಗಿ ಎಲ್ಲ ಪೆಟ್ಟಿಗೆ ಅಂಗಡಿಗಳ ಬಳಿಗೂ ಹೋಗಿ ಅದನ್ನೆಲ್ಲ ಸೊಂಡ್ಲಲ್ಲಿ ತಗೊಂಡು ತಿಂತಾ ಇತ್ತು, ಸಲಾಂ ಮಾಡಿ ಬರ್ತಾ ಇತ್ತು ಅಂತ. ಈಗ ನೆಕ್ಸ್ಟ್ ನೋಡಿ, ಇದು ಅಷ್ಟೇ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಸುಮಾರು ಸಲ ಕೇಳಿದ್ದಾರೆ ಫೈನಲ್ ಎಕ್ಸಾಮ್ಗೆ. ನಿದ್ರೆ ಮಂಪರಿನಲ್ಲಿ ಡೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಸಾಮಿಲ್ನಲ್ಲಿ ಒಳಗೆ ಲೋಡ್ ಲಾರಿ ನಿಂತಿತ್ತು. ಕ್ಲೀನರ್ ನಾಯರ್ ಹೋಟ್ಲ್ನಲ್ಲಿ ಚಾ ಕುಡಿದು ಬರೋದಕ್ಕೆ ಅಂತ ಹೋಗಿದ್ದ. ಡ್ರೈವರ್ ಒಬ್ಬನೇ ಮಂಪರ್ನಲ್ಲಿ ತೂಗಿಡಿಸ್ತಾ ಇದ್ದ. ಸ್ಟೇರಿಂಗ್ನ ಮೇಲೆ ತಲೆನ ವಾಲ್ಸ್ಕೊಂಡು ಅರೆ ನಿದ್ರೆಯಲ್ಲಿರ್ತಾನೆ. ಶರಾಬಿನ ನಿಷಾದಲ್ಲಿದ್ದಂತಹ ವೇಲಾಯುಧನಿಗೂ ಲಾರಿಗೆ ನಾಟ ಇಲ್ಲಿ ಶರಾಬು ಅಂತಂದರೆ ಇಲ್ಲಿ ಸಾರಾಯಿ ಮತ್ನಲ್ಲಿದ್ದಂಥ ವೇಲಾಯುಧ ಆನೆ ನೋಡ್ಕೊಂಡು ಬರ್ತಾನೆ. ಲಾರಿಗೆ ನಾಟಗಳಿಗೂ ಹಗ್ಗ ಬಿಗಿದಿದ್ದು ಕಟ್ಟಿರ್ತಕ್ಕಂಥದ್ದನ್ನ ಬಿಚ್ಚಬೇಕು ಅನ್ನೋದು ಮರ್ತೋಗ್ಬಿಡ್ತಾನೆ. ಆ ದಿಂಡುಗಳಿಗೆಲ್ಲ ಕಟ್ಟಿರ್ತಾರಲ್ಲ, ದಾರ ಬಿಚ್ತೀರ ಆನೆಗೆ ಹೇಳ್ತಾನೆ ನೂಕು ಅಂತ. ಹಿಂದೆ ಮುಂದೆ ನೋಡದೆ ಆನೆಗೆ ಲಾರಿಯ ಮೇಲಿನ ದಿಮ್ಮೆಗಳನ್ನು ತಳ್ಳಲು ಸಿಗ್ನಲ್ ಮಾಡಿಸ್ತಾನೆ. ಅಂದರೆ ಅದಕ್ಕೆ ಕಮ್ಯಾಂಡ್ ಮಾಡ್ತಾನೆ, ಉರುಳಿಸೋಕೆ ಹೇಳ್ತಾನೆ. ಲಾರಿಗೆ ನಾಟಗಳನ್ನು ಬಿಗಿದು ಕಟ್ಟಿದ್ರಿಂದ ನಾಟ ಉರುಳದೆ ಇಡೀ ಲಾರಿಯೇ ಒಂದು ಕಡೆ ವಾಲಿ ಧೋಪ್ ಅಂತ ಏನು ಮಾಡುತ್ತೆ, ಬಿದ್ದೋಗ್ಬಿಡುತ್ತೆ. ಕ್ಯಾಬಿನ್ನಲ್ಲಿದ್ದಂತಹ ಇಟ್ಟಿದ್ದ ಮಣಭಾರದ ಲಾರಿಯ ಜಾಕ್ ಅವನ ತಲೆ ಮೇಲೆ ಡಪ್ ಅಂತ ಬಿದ್ದು ಅವನ ತಲೆ ಬುರುಡೆ ಜಜ್ಜಿ ಅಲ್ಲಿ ಕಮಕ್ಕಿಮುಕ್ಕಂದಿರ ಪರಂಧಾಮಕ್ಕೆ ಹೊರಟೋದ ಅಂತಂದರೆ ಸತ್ತೋದ ಅನ್ನುವಂಥದ್ದು ಇದಕ್ಕೆ ಉತ್ತರ. ಓಕೆ, ಇನ್ನೊಂದು ಪ್ರಶ್ನೆ ಬರ್ಬೋದು ನಿಮ್ಗೆ ನಾಳೆ ಬೆಳಗ್ಗೆ, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣಗಳೇನು ಅಂತ. ಇದೂ ಪ್ರಶ್ನೆನ ಸ್ವಲ್ಪ ಓದ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ನಾನಾರ್ಥಗಳು ಅಂತ ಕೇಳಿದ್ದಾರೆ. ಗ್ರಾಮರ್ ಬಗ್ಗೆ ಮಾತಾಡೋದಾದ್ರೆ ನಾನಾರ್ಥ ಅಂದರೆ ಒಂದು ಪದಕ್ಕೆ ಎರಡು ಅರ್ಥ ಬರಬೇಕು. ಬಟ್ಟೆ ಅಂದರೆ ವಸ್ತ್ರ, ದಾರಿ. ಅರಿ ಅಂದರೆ ತಿಳಿ, ಶತ್ರು. ಸಿಗು ಅಂತಂದರೆ ಅರಸು ಅಥವಾ ಸಿಗು ಅಂತ, ದೊರೆ ಅಂದರೆ ಅರ್ಥ. ನೆಕ್ಸ್ಟ್, ಕೆಳಗಿನ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಅಡಿಪಾಯ ಅಂತಿದೆ. ನುಡಿಗಟ್ಟು ಅಂತಂದ್ರೆ ಏನಪ್ಪಾ ಅಂದ್ರೆ ಒಂದು ಪದಕ್ಕೆ ಒಳ ಅರ್ಥ ಇನ್ನೊಂದಿರ್ತದೆ. ಆ ಒಳ ಅರ್ಥವನ್ನು ತಿಳ್ಕೊಂಡು ನಾವೇನು ಮಾಡಬೇಕು, ಸೆಂಟೆನ್ಸ್ನ ರಚನೆ ಮಾಡಬೇಕು. ಈಗ ನೋಡಿ, ಅಡಿಪಾಯ ಬೇಸ್ಮೆಂಟ್. ಮನೆ ನಿರ್ಮಾಣದ ಸಂದರ್ಭದಲ್ಲಿ ಅಡಿಪಾಯ ತುಂಬ ಚೆನ್ನಾಗಿರಬೇಕು. ಕಣ್ಣರಳಿಸು. ಪ್ರಕೃತಿಯ ಸೊಬಗನ್ನು ನಾನು ಕಣ್ಣರಳಿಸಿ ನೋಡಿದೆನು. ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್, ಹಾಡುವನು, ಕುಣಿಯುತ್ತಿತ್ತು, ನುಡಿದನು ಅನ್ನುವಂಥ ಕ್ರಿಯಾಪದಗಳ ಧಾತು ರೂಪನ ಬರೀರಿ ಅಂತ ಕೇಳಿದ್ದಾರೆ. ಧಾತು ಅಂದರೆ ಏನಪ್ಪ ಅಂದರೆ ಕ್ರಿಯಾಪದದ ಮೂಲ ರೂಪನ, ಮೇನ್ ವರ್ಡನ್ನು ನಾವು ಧಾತುಗಳು ಅಂತ ಕರಿತೀವಿ. ಹಾಡುವಳು ಅಂದರೆ ಹಾಡು, ಕುಣಿಯುತ್ತಿತ್ತು ಕುಣಿ, ನುಡಿದನು ನುಡಿ. ಓಕೆನಾ? ನುಡಿದಳು ಇದ್ರು ನುಡಿನೇ, ನುಡಿಯುತ್ತಿತ್ತು ಅಂತಿದ್ರು ನುಡಿನೇ. ಯಾಕೆ ಅಂದರೆ ಅದರ ಮೇನ್ ವರ್ಡು ನುಡಿ ಅನ್ನುವಂಥ ಪದದಿಂದ ಇದು ಬಂದಿದೆ ಅನ್ನುವಂಥದ್ದನ್ನ ತಿಳ್ಕೋಬೇಕು. ಕ್ರಿಯಾಪದ ಮೂಲ ರೂಪನ ನಾವು ಧಾತು ಅಂತ ಕರಿತೇವೆ. ಇದು ಮಸ್ಟ್ ಅಂಡ್ ಶುಡ್ ಕ್ವಶನ್ ಬಂದೇ ಬರುತ್ತೆ ನೋಡಿ. ಇದು ಗುಣವಾಚಕ 100% ಗ್ಯಾರಂಟಿ ಬಂದೇ ಬರ್ತದೆ ಫೈನಲ್ ಎಕ್ಸಾಮಲ್ಲಿ. ಓಕೆನಾ? ಈ ಮೇನ್ ಇದ್ದೇ ಇರ್ತದೆ. ಗುಣವಾಚಕ ಅಂದರೆ ವ್ಯಕ್ತಿ, ವಸ್ತು, ಅದರ ವಿಶೇಷತೆಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಗುಣವಾಚಕ. ಕಿರುಹಾದಿ, ಕಿರು ಅಂದರೆ ಚಿಕ್ಕ ದಾರಿ ಅಂದರೆ ಚಿಕ್ಕದು. ಮರಿಗೂಬೆ, ಗೂಬೆ ಇದೆ ಅದೆಂಥದ್ದು, ಮರಿ ಅಂತ. ಘೋರಪಾತಕಿ, ಘೋರ. ಫಾರ್ ಎಕ್ಸಾಂಪಲ್ಗೆ ಇನ್ನೊಂದೆರಡು ಹೇಳಿ. ದೊಡ್ಡ ಮನುಷ್ಯ, ದೊಡ್ಡ. ಕುಳ್ಳ ಮನುಷ್ಯ, ಕುಳ್ಳ.
ಕಪ್ಪು ಹುಡುಗ ಕಪ್ಪು, ಬಿಳಿಯ ಹುಡುಗಿ ಬಿಳಿ. ಸೊ ಈ ಥರ ಅದರ ಗುಣ ವಿಶೇಷತೆಗಳನ್ನು ತಿಳಿಸುವಂಥ ಪದಗಳನ್ನು ಗುಣವಾಚಕ ಪದಗಳು ಅಂತ ಹೇಳಿ ಕರೀತಾರೆ. ಎಕ್ಸಾಮ್ಗೆ 100% ಈ ಮೇಯ್ನಿಂದ 1-2 ಪ್ರಶ್ನೆಗಳು ಇದ್ದೇ ಇರ್ತವೆ ಫಾರ್ 2 ಮಾರ್ಕ್ಸ್ಗೆ ಅನ್ನೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯ, ಇದು 100% ಬರುವಂಥ ಕ್ವಶನ್, ಇದು ಕೇಳ್ತಾರೆ. ಕಚೇರಿಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ? ಅಲ್ಲಿ ಅಂತ ಬರ್ತಾ ಇದೆ, ಸಪ್ತಮಿ. ಬಸಲಿಂಗ ನನ್ನು, ಅನ್ನು ದ್ವಿತೀಯ ವಿಭಕ್ತಿ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಬರಿಬೇಕು ನೀವು. ನೆಕ್ಸ್ಟ್ ಕದಡಿದ, ಇದು ಷಷ್ಠಿ, ಆ ಅನ್ನುವಂಥದ್ದು ಬರ್ತಾ ಇದೆ, ಷಷ್ಠಿ ವಿಭಕ್ತಿ ಪ್ರತ್ಯಯ. ಇನ್ನೊಂದು ನೋಡಪ್ಪ, ನಿಷೇಧಾರ್ಥಕ ಪದ ಬರೆಯಿರಿ, ಇದು 100% ಗ್ಯಾರಂಟಿ ಕ್ವಶನ್ ಫಾರ್ ಫೈನಲ್ ಎಕ್ಸಾಮ್ಗೆ. ಹಾಡುವನು, ಹಾಡನು, ಅದೇ ಹಾಡುವಳು ಇದ್ದಿದ್ರೆ ಹಾಡಳು ಬರಿಬೇಕಾಗಿತ್ತು. ಓದಿದಳು, ಓದಳು ಅಥವಾ ಓದಲಿಲ್ಲನು ಹೇಳ್ಬೋದು. ಹೋಗುವುದು, ಹೋಗುವುದಿಲ್ಲ ಅಂತ ಹೇಳಂಗಿಲ್ಲ, ಹೋಗದು ಹೇಳ್ಬೋದು. ತಿನ್ನದು, ತಿನ್ನುವುದುಗೆ ತಿನ್ನದು. ಕುಡಿಯುವುದು, ಕುಡಿಯದು. ಅರ್ಥ ಆಯ್ತಲ್ಲ? ಈ ಥರ ಸಿಂಗುಲರಲ್ಲಿ ಅದು ಬಂದರೆ ಸಿಂಗುಲರಲ್ಲೇ ನೀನು ಆನ್ಸರ್ ಮಾಡಬೇಕು, ಫ್ಲೂರಲ್ಲಿದ್ದರೆ ಫ್ಲೂರಲಲ್ಲಿ ಹೇಳಬೇಕು. ಅಂದರೆ ಏಕವಚನದಲ್ಲಿದ್ದರೆ ನಿನ್ನ ಉತ್ತರ ಏಕವಚನದಲ್ಲೇ ಇರಬೇಕು, ಬಹುವಚನದಲ್ಲಿದ್ದರೆ ಬಹುವಚನದಲ್ಲೇ ಇರಬೇಕು ಅನ್ನುವಂಥದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಒಂದು ಪ್ರಬಂಧ ಇದೆಯಪ್ಪ 4 ಮಾರ್ಕ್ಸ್ಗೆ. ಪ್ರಬಂಧ ಬರಿಬೇಕಾದ್ರೆ ಪೀಠಿಕಾ ಹಂತ, ನಾನು ಪ್ರಬಂಧನೆಲ್ಲ ಪೂರ್ತಿ ಓದೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಪ್ರಬಂಧ ಪ್ರತಿ ವಿದ್ಯಾರ್ಥಿಗಳ ಒಂದು ಅನಿಸಿಕೆಗಳ ಮೇಲೆ ಆಧಾರವಾಗಿ ನಿಂತಿರ್ತದೆ. ಆದರೆ ನೀವು ಕಾಮನ್ ಆಗಿ ಅನುಸರಿಸಬೇಕಾದಂಥದ್ದು ಪ್ರಬಂಧಕ್ಕೆ 3 ಪಾಯಿಂಟ್ ಇದೆ. ಇಂಟ್ರಡಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪೀಠಿಕೆ ನೋಡಿ, ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಅಂತಿದೆ. ನೋಡಿ ಎಷ್ಟು ಚೆನ್ನಾಗಿ ಪೀಠಿಕೆ ಹಾಕಿದ್ದಾರೆ. ಯಾವುದೇ ಒಂದು ರಾಷ್ಟ್ರ ಸದೃಢವಾಗಿ ನಿರ್ಮಾಣವಾಗಬೇಕಾದ್ರೆ ಭೌಗೋಳಿಕವಾಗಿ ಲಭ್ಯವಿರುವ ಖನಿಜ ಸಂಪನ್ಮೂಲಗಳಲ್ಲದೆ ಬಲಾಢ್ಯವಾದಂತಹ ಮಾನವ ಸಂಪನ್ಮೂಲ ಕೂಡ ಅತಿ ಅವಶ್ಯಕ. ನೋಡಿ ಎಷ್ಟು ಚೆನ್ನಾಗಿದೆ ಇಂಟ್ರಡಕ್ಷನ್. ಈ ಥರ ನೀವು ಪ್ರಬಂಧ ಬರಿಬೇಕಾದ್ರೆ ಯಾರಾದರೂ ಹೇಳಿರ್ತಕ್ಕಂಥ ಡೆಫಿನೇಷನ್ಸ್ ಆರ್ ಯಾರಾದರೂ ಹೇಳಿರ್ತಕ್ಕಂಥ ಪ್ರಾವರ್ಬ್ಸ್ ಕನ್ನಡದಲ್ಲಿರ್ತಕ್ಕಂಥವನ್ನ ನೀವು ಬಳಕೆ ಮಾಡ್ಕೊಳ್ಬೋದು. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೋತಾರೆ. ಸಿಚುವೇಶನ್ಗೆ ತಕ್ಕಾಗಿ ನೀವು ಬಳಕೆನ ಮಾಡ್ಕೊಳ್ಬೋದು. ಇಲ್ಲಿ ಹಾಗೆ ಇನ್ನೊಂದು ಸ್ವಲ್ಪ ನಾನು ಹಾಗೆ ಮೇಲೆ ಹೋಗ್ತೀನಿ. ಇಲ್ಲಿದೆ, ನಿಮಗೆ ಏನಾದರೂ ಬೇಕು ಅಂತಂದರೆ ಒಂದು ಸಲ ಪಾಸ್ ಮಾಡಿ ನೋಡ್ಕೊ, ವಿಡಿಯೋನ ನೋಡ್ಕೊಳ್ಳಿ. ಸೊ ಇಲ್ಲಿ ವಿವರಣೆ ಅಂತಕ್ಕಂಥದ್ದು. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಬಂದು ವಿವರಣೆ ಇರಬೇಕು, ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಅದು ಹಾಕಿದ್ದಾದ್ಮೇಲೆ ಇದು ಏನದು ಮುಕ್ತಾಯದ ಹೇಳಿಕೆ ಅಥವಾ ಉಪಸಂಹಾರ ಅನ್ನುವಂಥದ್ದು ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ವೈಸ್ನ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡಿ ನೀವು. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಲಾಸ್ಟಲ್ಲಿ ಕನ್ಕ್ಲೂಷನ್, ಮುಕ್ತಾಯ. ಅದೇ ಥರದ್ದು ಇನ್ನೊಂದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಅಂತಿದೆ. ಇದನ್ನು ಜಸ್ಟ್ ನಾನು ಕಾಲ್ ಮಾಡ್ತಾ ಹೋಗ್ತಿರ್ತೀನಿ, ಒಂದ್ಸಲ ಅಬ್ಸರ್ವ್ ಮಾಡಿ, ಓಕೆನಾ? ನೋಡಿ ಇಲ್ಲಿ ಇದು ಇಂಟ್ರಡಕ್ಷನು, ಪೀಠಿಕೆ ಅಂತ ಬರಿಬೇಕು ನೀವು. ನೆಕ್ಸ್ಟು ವಿಷಯದ ನಿರೂಪಣೆ ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಇದೆಲ್ಲ ಆಗಿದ್ದಾದ್ಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಅಂದರೆ ಮುಕ್ತಾಯದ ಹೇಳಿಕೆ ಅನ್ನುವಂಥದ್ದನ್ನ ಬರಿಬೇಕಾಗತ್ತೆ. ಸರ್ ಮೆನ್ಷನ್ ಮಾಡಬೇಕಾ ಆ ಪದನ ಅಂತಂದರೆ 100% ಮೆನ್ಷನ್ ಮಾಡಬೇಕು. ಅರ್ಥ ಆಯ್ತಲ್ಲ? ಅದಾದಮೇಲೆ ನೆಕ್ಸ್ಟು ಪತ್ರ ಇರ್ತದೆ. ಪತ್ರಗಳಿಗೆ ಸಂಬಂಧಿಸಿದಾಗೆ ನಾನು ಈಗಾಗಲೇ ವಿಶೇಷವಾದಂಥ ವಿಡಿಯೋನೇ ಮಾಡಿದ್ದೀನಿ, ಲೆಟರ್ ರೈಟಿಂಗ್. ನೋಡಿಲ್ಲ ಅಂದರೆ ಒಂದು ಸಲ ನೋಡಿರಿ. ಇಲ್ಲಿ ಪತ್ರಗಳಲ್ಲಿ 2 ವಿಧ ಇರ್ತದಪ್ಪ. ಫಸ್ಟ್ ಒನ್ ಯಾವುದು? ವೈಯಕ್ತಿಕ ಪತ್ರ. ಎರಡನೇದು ವ್ಯಾವಹಾರಿಕ ಪತ್ರ ಅನ್ನುವಂಥದ್ದನ್ನ ನೆನಪಿನಲ್ಲಿ ಇಟ್ಕೋಬೇಕು. ವೈಯಕ್ತಿಕ ಪತ್ರದ ಸ್ಟೆಪ್ಸ್ ಏನೋ, ವ್ಯಾವಹಾರಿಕ ಪತ್ರದ್ದು ಅಂತ. ವೈಯಕ್ತಿಕ ಅಂತಂದರೆ ಈ ಸಲ ಏನಾಗುತ್ತೆ ಅಂತಂದರೆ ನಿಮ್ಗೆ ಎಕ್ಸಾಮಲ್ಲಿ ನಾವೇ ಅಡ್ರೆಸ್ ಸಂಪೂರ್ಣವಾಗಿ ಕೊಟ್ಬಿಟ್ಟಿರ್ತೀವಿ. ಅದು ವೈಯಕ್ತಿಕ ಒಂದು, ವ್ಯಾವಹಾರಿಕ ಒಂದು, ಎರಡಕ್ಕೂ ಕೊಟ್ಬಿಟ್ಟಿರ್ತೀವಿ. ನೀವು ಯಾವುದಾದ್ರೂ ಒಂದನ್ನು ಏನು ಮಾಡಬೇಕು, ಸೆಲೆಕ್ಷನ್ ಅನ್ನುವಂಥದ್ದನ್ನ ಮಾಡ್ಕೊಳ್ಬೇಕು. ಸೊ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಲೆಟ್ರ್ ಅನ್ನುವಂಥದ್ದನ್ನ ಬರಿತಾ ಇರಬೇಕಾದ್ರೆ ಸೊ ಅದರ ಸ್ಟೆಪ್ಸ್ನ ಫಾಲೋ ಮಾಡೋದು ಬಹಳ ಬಹಳ ಮುಖ್ಯ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋಂಥದ್ದು? ಪರ್ಸ್ನಲ್ ಲೆಟ್ರದ್ದು ಸ್ಟೆಪ್ಸ್ ಏನು, ಅಫಿಷಿಯಲ್ ಲೆಟ್ರದ್ದು ಸ್ಟೆಪ್ಸ್ ಏನು ಅನ್ನುವಂಥದ್ದನ್ನ ತಿಳ್ಕೊಂಡು ನಾವು ಬರಿಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಈಗ ಜಸ್ಟ್ ಹಾಗೆ ಒಂದ್ಸಲ ಅಬ್ಸರ್ವ್ ಮಾಡು, ಎಲ್ಲೆಲ್ಲಿ ನಾನು ಲೆಟ್ರ್ ಬರಿಬೇಕಾದ್ರೆ ಯಾವ ಥರ ಹಾಕಿದ್ದೀವಿ ಅಂತ. ಸೊ ಕ್ಲಿಯರಾಗಿ ಅರ್ಥ ಆಗಬೇಕು. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಇಸ್ ಇಟ್ ಕ್ಲಿಯರ್?
ಪತ್ರ ಬರಿಬೇಕಾದ್ರೆ ಹೊರವಿಳಾಸ ಯಾರಿಗೆ ಬರಿಬೇಕು, ಯಾರಿಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನ ತಿಳಿದು ನಾವು ಪತ್ರನ ಬರಿಬೇಕು. ಏನಂದರೆ ಅದನ್ನೆಲ್ಲ ಅನ್ನೆಸರಿ ಬರೆಯೋದಲ್ಲ. ಸೊ ಬಿ ಕೇರ್ಫುಲ್. ನಿಮ್ಮ ಪತ್ರದಲ್ಲಿ ರಿಕ್ವೆಸ್ಟ್ನೆಸ್ ಅನ್ನುವಂಥದ್ದು ಏನು ಮಾಡಬೇಕು, ಇರಬೇಕು. ರಿಕ್ವೆಸ್ಟ್ ಆಗಿರಬೇಕು, ಆರ್ಡರ್ ಇರಬಾರ್ದು. ಪತ್ರದಲ್ಲಿ ರಿಕ್ವೆಸ್ಟ್ ಇರಬೇಕು ಅನ್ನೋಂಥದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಸ್ ಇಟ್ ಕ್ಲಿಯರ್? ಓಕೆ ವಿದ್ಯಾರ್ಥಿಗಳೇ, ಇದಿಷ್ಟು ಕೂಡ ಲೆಟರ್ ರೈಟಿಂಗ್ಗೆ ಸಂಬಂಧಿಸಿದಂತೆ ವಿಷಯ ಮಾತ್ರ ಅಲ್ಲ, ಕಂಪ್ಲೀಟ್ ಒಂದು ಕ್ವಶನ್ ಪೇಪರ್ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸಿದ್ದೀನಿ, ಯಾವ ಥರ ಮಾದರಿ ಉತ್ತರಗಳು ಅನ್ನುವಂಥದ್ದು ಬರಬೇಕು ಅಂತ. ಇದ್ರ ಜೊತೆಗೆ ಇಲ್ಲಿ ಆಲ್ರೆಡಿ ಇನ್ನೂ 9 ಪೇಪರ್ ಇದರಲ್ಲಿದೆ. ಇದೇ ಥರದ್ದು ಸಾರ್ಟ್ ಔಟ್ ಆಗಿರ್ತಕ್ಕಂಥವು 9 ಪೇಪರ್ಗಳಿದ್ದಾವೆ. ಸೊ ಆ ಪೇಪರ್ಗಳಿಗೆ ಸಂಬಂಧಿಸಿದ ಹಾಗೆ ಇನ್ನೂ ಈ PDF ಅನ್ನುವಂಥದ್ದನ್ನ ನಾನು ನಮ್ಮ ಒಂದು ಅಪ್ಲಿಕೇಶನಲ್ಲಿ, ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂತಹ ಅಪ್ಲಿಕೇಶನಲ್ಲಿ, ಸತೀಶ್ ಅಕಾಡೆಮಿ ಅನ್ನುವಂತಹ ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಸೊ ಅಪ್ಲೋಡ್ ಮಾಡಿರೋದ್ರಿಂದ ನೀವು ಅಲ್ಲಿಂದ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಥರದ್ದು ಇನ್ನೂ 9 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅನ್ನುವಂಥದ್ದಿದೆ. ಅದ್ರ ಕಾಸ್ಟ್ ತುಂಬ ಕಡಿಮೆ ಇದೆ. ಸೊ ಅದನ್ನು ಬೈ ಮಾಡಿ, ಸೊ ಅದರ ಉಪಯೋಗ ಅನ್ನುವಂಥದ್ದನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಲೇ ನೀವು ಮೊದಲನೇ ಬಾರಿಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೂ ಆಲ್ ದ ಬೆಸ್ಟ್ ಅನ್ನುವಂಥದ್ದನ್ನ, ಆಲ್ ದ ಬೆಸ್ಟ್ ಅಂತಕ್ಕಂಥ ವರ್ಡನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹಾಜರಾಗ್ತೀನಿ. ಈ ಸತೀಶ್ ಅಕಾಡೆಮಿ ಅನ್ನುವಂಥ ಲರ್ನಿಂಗ್ ಅಪ್ಲಿಕೇಶನ್ನ ಲಿಂಕ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾದ ಎಲ್ಲ ಲಿಂಕ್ಸು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ಸೊ ಅದೆಲ್ಲವನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತ ಕಂಠದಿಂದ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳು ಯಾರು ಎಕ್ಸಾಮನ್ನು ಬರೀತಿದ್ರೆ ಎಲ್ರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ, ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನುವಂಥದ್ದನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.